ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ, ಪತಿ ಸಂಜೀವನಿ ವ್ರತ ಅಂತ ಕರೀತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಾಗ ಈಶ್ವರನ ಹೆಸರು ಬರುತ್ತೆ. ಈಶ್ವರನ ಮತ್ತೊಂದು ಹೆಸರು ಕೂಡ ಭೀಮನೇ ಆಗಿರುತ್ತೆ. ನಾಗನನ್ನ ಆರಾಧನೆಯನ್ನ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ಕುಂಡಲಿನಿ ಶಕ್ತಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು ಅಂತಲೇ ನಾಗನನ್ನು ಹೊಡಿಬಾರ್ದು ಅಂತ ಇರೋದು. ನಾಗರ ಪಂಚಮಿ ಯಾಕೆ ಅಕ್ಕ ತಮ್ಮ ಅಣ್ಣ ತಂಗಿಯರ ಹಬ್ಬ ಅಂತ ನಮ್ಮಲ್ಲಿ ಒಟ್ಟಿನಲ್ಲಿ ಹೇಳುವಾಗ ಈ ಹಬ್ಬಗಳು ಅನ್ನುವ ಅರ್ಥನೇ ಅದು. ಹಬ್ಬದ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಬಂದು ಸೇರ್ತಕ್ಕಂಥದ್ದು. ಸೌಭಾಗ್ಯಕ್ಕೆ ಸಂಕೇತವೇ ಗೌರಿ ದೇವಿ. ಗೌರಿಯ ಒಂದು ಅನುಗ್ರಹ ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥದ್ದೇ ಮಂಗಳ ಗೌರಿ ಹಬ್ಬ. ಅರಿಶಿನವನ್ನು ಹೆಚ್ಚೆಚ್ಚು ಯಾರು ದಾನ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬರಲ್ಲ, ಆಯಸ್ಸಿನಲ್ಲಿ ಅಪಮೃತ್ಯುಗಳಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಆಗೋದಿಲ್ಲ. ಈ 16 ಅನ್ನುವಂಥದ್ದು ಗೌರಿಗೆ ಬಹಳ ಪ್ರಿಯವಾದ ಒಂದು ಸಂಖ್ಯೆ. ಎಲ್ಲವೂ ಅದು 16ನೇ ಷೋಡಶ ಕರ್ಮಗಳು, ಷೋಡಶ ಗ್ರಂಥಿ, ಷೋಡಶ ಎಳೆ ಇರತಕ್ಕಂಥದ್ದು ಅಂತಲೇ ಬರುತ್ತೆ. ಕೃಷ್ಣನ ಹಬ್ಬದ ದಿವಸ ನೀವು ಏನೇ ಭಕ್ಷ್ಯ ಭೋಜ್ಯ ಮಾಡಿ ಶುಂಠಿ ಬೆಲ್ಲವನ್ನು ನೈವೇದ್ಯಕ್ಕೆ ಇಡಬೇಕು. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ ಏನು, ಹೇಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು? ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂದರೆ ಏನು ಮಾಡಬೇಕಾಗೇ ಇಲ್ಲ. ಹೊಸಲನ್ನು ಸಂಜೆ ಹೊತ್ತು, ಮುಸ್ಸಂಜೆ ವೇಳೆಯಲ್ಲಿ ಮಹಾಲಕ್ಷ್ಮಿ ಸಂಜೆ ಹೊತ್ತು ಓಡಾಡ್ತಿರ್ತಾಳಂತೆ. ಇನ್ನೇನು ಕತ್ತಲಾಗಬೇಕು ಅನ್ನುವಾಗ ಯಾರ ಮನೆಯಲ್ಲಿ ದೀಪ ಬೆಳಗ್ತಾ ಇರುತ್ತೆ, ಯಾರ ಮನೆಯಲ್ಲಿ ಪರಿಮಳ ದ್ರವ್ಯಗಳ ವಾಸನೆ ಬರ್ತಾ ಇರುತ್ತೆ, ಅಲ್ಲಿ ಒಳಗೆ ಸೀದಾ ಹೋಗ್ತಾಳಂತೆ. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಶ್ರಾವಣ ಭಾದ್ರಪದ ಈ ಮಾಸ ಬಂತು ಅಂದ್ರೇನೆ ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ಸಂಭ್ರಮ. ದೇವರಿಗೆ ಪೂಜೆಗಳು ನಡೀತಾ ಇರತ್ತೆ, ವ್ರತಗಳು ನಡೀತಾ ಇರತ್ತೆ. ಮನೆ ಮುಂದೆ ಅಂತೂ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕ್ತಿವಿ, ತೋರಣಗಳನ್ನ ಕಟ್ತೀವಿ, ಹೂವಿಂದ ಶೃಂಗಾರ ಮಾಡ್ತೀವಿ, ದೇವರಿಗೆ ಪೂಜೆಗಳನ್ನ ಮಾಡ್ತೀವಿ. ಆದ್ರೆ ಈ ಶ್ರಾವಣ ಭಾದ್ರಪದ ಮಾಸದಲ್ಲಿ ಬರುವಂತ ವ್ರತಗಳು ಯಾವುದು, ಹಬ್ಬಗಳು ಯಾವುದು, ಇದನ್ನ ಹೇಗೆ ಆಚರಣೆ ಮಾಡ್ಬೇಕು, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದನ್ನೆಲ್ಲ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಬೃಹತ್ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ನಮ್ಮ ಪ್ರೀತಿಯ ಗೌರಿ ಅಮ್ಮ ಇದ್ದಾರೆ. ನಮಸ್ತೆ ಅಮ್ಮ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಹೇಗಿದ್ದೀರಿ? ನೋಡಿ ಹೀಗೆ ಹೋದ ವರ್ಷ ಇದೇ ಟೈಮಲ್ಲೇ ಇದೇ ಜಾಗದಲ್ಲೇ ಬಂದು ತಮ್ಮ ಜೊತೆ ಕೂತು ಇಂಟರ್ವ್ಯೂ ಮಾಡಿದ್ವಿ. ಯೂಟ್ಯೂಬ್ ನಲ್ಲಿ ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂ ಅಂತ ಶುರು ಮಾಡ್ಬೇಕು ಅಂದಾಗ ಮೊದಲನೇ ಎಪಿಸೋಡ್ ತಮ್ಮಿಂದಾನೇ ಶುರು ಮಾಡಿದ್ದು. ಸೊ ಇಲ್ಲಿಗೆ ಒಂದು 50 ಎಪಿಸೋಡ್ ಮೇಲೆ ಕಂಪ್ಲೀಟ್ ಮಾಡಿದೀವಿ. ಒಂಥರ ನೀವು ಲಕ್ಕಿ ಚಾಮ್ ನಮ್ಗೆ, ಅಲ್ಲಿಂದ ಶುರು ಮಾಡಿದ್ದು. ನಿಮಗೆ ಹಾಗಾದ್ರೆ ಮೊದಲು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಭಾದ್ರಪದ ಮಾಸ, ಶ್ರಾವಣ ಮಾಸ ಶುರುವಾಯ್ತು ಅಂದ್ರೆ ಎಲ್ಲಾ ಕಡೆ ಹಬ್ಬದ ಸಂಭ್ರಮ. ಹಾಗಾಗಿ ಈ ಹಬ್ಬ ಅಂದ ತಕ್ಷಣ, ಹಬ್ಬದ ವಿಶೇಷತೆ ಅಂದ ತಕ್ಷಣ ಗೌರಿ ಅಮ್ಮನ ಹತ್ರನೇ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಮತ್ತೆ ವಾಪಸ್ ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದೀನಿ ನಾನು. ಸೊ ಎಲ್ಲಾ ಹಬ್ಬದ ವಿಶೇಷತೆ ದಯವಿಟ್ಟು ನಮಗ್ ತಿಳಿಸ್ಕೊಡ್ಬೇಕು. ಖಂಡಿತ, ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ತಿಳಿಸೋಣ. ಅಮ್ಮ, ಮೊದಲನೇದಾಗಿ ಈ ಶ್ರಾವಣ ಭಾದ್ರಪದ ಮಾಸ ಯಾಕೆಷ್ಟು ವಿಶೇಷ ಅಂತ? ಶ್ರಾವಣ ಭಾದ್ರಪದ ಮಾಸ ಎರಡೂ ಕೂಡ ಒಂದು ರೀತಿ ಹಬ್ಬಗಳ ಮಾಸ ಅಂತಲೇ ಹೇಳಬಹುದು. ಹಿಂದೆ ಎಲ್ಲ ಬಹುಶಃ ಹೇಗೆ ಇದನ್ನೆಲ್ಲ ಮಾಡಿದ್ದಾರೆ ಅಂತಂದರೆ, ಒಂದು ಪ್ರಕೃತಿಗನುಸಾರವಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕೂಡ, ನಮ್ಮ ದೇಶ ಅಂದರೆ ಪ್ರಪಂಚದಲ್ಲಿಯೇ ನಡೆಯುವಂಥದ್ದು ಎಲ್ಲವೂ ಕೂಡ ಆ ಪರಿಸರಕ್ಕೆ, ಪ್ರಕೃತಿಗೆ ಅನುಗುಣವಾಗಿಯೇ ಪ್ರತಿಯೊಂದು ಕೂಡ ನಡೆಯುವಂಥದ್ದು. ಹಾಗಾಗಿ ಈ ಮಳೆಗಾಲ ಇದು ಬಂದಾಗ ಏನಾಗತ್ತೆ ಅಂತಂದರೆ, ಪ್ರಕೃತಿಯೆಲ್ಲ ರಮ್ಯವಾಗಿರುತ್ತೆ. ಮತ್ತು ಹೊರಗಡೆ ಮಳೆಯ ವಾತಾವರಣ ಜಾಸ್ತಿ ಇದ್ದಾಗ ಹೆಚ್ಚಿನ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಈ ಕಾಲದಲ್ಲಿ ಹಮ್ಮಿಕೊಳ್ತಾ ಇದ್ದದ್ದು ಒಂದು ಭಾಗ. ಇನ್ನೊಂದು ಭಾಗ, ಬಹಳ ಅತ್ಯಂತ ಪ್ರಮುಖವಾದ ಭಾಗ ಅಂತ ಹೇಳಿದ್ರೆ, ಈ ಮಾಸದಲ್ಲಿ ದೇವತೆಗಳು ಯಾವ ಕಾಲದಲ್ಲಿ ಒಂದು ರೀತಿ ಸಂಪೂರ್ಣವಾಗಿ ಎಚ್ಚರವಾಗಿರ್ತಾರೆ, ಯೋಗ ನಿದ್ರೆಯಲ್ಲಿ ಇರಲ್ಲ, ಅಂತಹ ಕಾಲದಲ್ಲಿ ದೇವತಾ ಕಾರ್ಯಗಳನ್ನು ಮಾಡಿದಾಗ ಅವರಿಂದ ಅನುಗ್ರಹ ಪಡ್ಕೊಳ್ಳೋದಕ್ಕೆ, ಅವರ ಆಶೀರ್ವಾದ ಪಡೆಯೋದಕ್ಕೆ ತುಂಬ ಯೋಗ್ಯವಾಗುವಂಥದ್ದು ಅನ್ನೋದು ಕೂಡ ಒಂದು ಅರ್ಥ ಇರಬಹುದು. ಹಾಗಾಗಿ ಈ ಶ್ರಾವಣ ಭಾದ್ರಪದ, ಮುಂದೆ ಬರುವ ಆಶ್ವಯುಜ ಮಾಸ, ಕಾರ್ತಿಕ ಮಾಸ ಎಲ್ಲವೂ ಕೂಡ ನಿರಂತರವಾಗಿ ಹಬ್ಬಗಳೇ ನಡೀತಕ್ಕಂತಹ ಒಂದು ಮಾಸವಾಗಿರುತ್ತೆ. ಮೊದಲು ಭೀಮನ ಅಮಾವಾಸ್ಯೆಯಿಂದ ಶುರು ಮಾಡೋಣ ಅಂತ. ನಾನ್ ತಿಳಿದಿರೋ ಹಾಗೆ ಭೀಮನ ಅಮಾವಾಸ್ಯೆ ಅಂದ್ರೆ ಮನೇಲಿರುವಂತ ಪುರುಷರಿಗೋಸ್ಕರ, ಅವರ ಆಯುಷ್ಯಕ್ಕೋಸ್ಕರ ಭೀಮೇಶ್ವರನ ಪೂಜೆ ಮಾಡೋದು ಅನ್ನೋದು ಹಿರಿಯರು ಹೇಳ್ತಾರೆ. ಆದ್ರೆ ಈಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ, ಗಂಡನ್ನೇ ಕೂಡ್ಸಿ ಕಾಲ್ ತೊಳೆದು ಆ ಮಂಗಳಾರತಿನೂ ಮಾಡ್ಬಿಟ್ಟಿರ್ತಾರೆ. ಈ ಭೀಮನ ಅಮಾವಾಸ್ಯೆ ಅಂದ್ರೆ ಏನು, ಯಾಕೆ ಆಚರಣೆ ಮಾಡ್ಬೇಕು, ಹೇಗೆ ಆಚರಣೆ ಮಾಡ್ಬೇಕು ಅಂತ ತಾವ್ ಹೇಳ್ಕೊಡೋದಾದ್ರೆ? ಭೀಮನ ಅಮಾವಾಸ್ಯೆ ಯಾವಾಗ ಬರುತ್ತೆ?
ಆಷಾಢ ಮಾಸದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು. ಈ ಆಷಾಢ ಮಾಸ ಅನ್ನುವಂಥದ್ದು ಯಾವ ಮಾಸದಲ್ಲಿ ಪೌರ್ಣಮಿಯ ದಿವಸ ಪೂರ್ವಾಷಾಢ ನಕ್ಷತ್ರ ಅಥವಾ ಉತ್ತರಾಷಾಢ ನಕ್ಷತ್ರ ಬರುತ್ತೆ, ಆ ಮಾಸವನ್ನು ನಾವು ಆಷಾಢ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಹ್ಮ್. ಆಷಾಢ ಮಾಸದಲ್ಲಿ ದೇ ದೇವತಾ ಪೂಜೆಗಳಿಗೆ, ಅನುಷ್ಠಾನಗಳಿಗೆ ಬಹಳ ವಿಶೇಷವಾದ ಮಾಸ. ಹ್ಮ್. ಸಾಧಾರಣವಾಗಿ ಮಂಗಳ ಕಾರ್ಯಗಳನ್ನು ಮತ್ತು ಕೆಲವೊಂದು ಕಾರ್ಯಗಳಿಗೆ ಮಾತ್ರ ನಿಷೇಧವಿದ್ದರೂ ಕೂಡ ಈ ಒಂದು ವಿಚಾರದಲ್ಲಿ ದೈವದ ಒಂದು ಅನುಗ್ರಹ ಪಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲವೂ ಕೂಡ ಆಷಾಢ ಮಾಸ ಬಹಳ ವಿಶೇಷವಾದಂತಹ ಮಾಸವೇ ಆಗಿರುತ್ತೆ. ಹ್ಮ್. ಇದರಲ್ಲಿ ಬರ್ತಕ್ಕಂತಹ ಈ ಅಮಾವಾಸ್ಯೆ ಬಹಳ ವಿಶೇಷ. ಯಾಕೆ ಅಂತಂದರೆ, ಮತ್ತೆ ಇದು ಭೀಮನ ಅಮಾವಾಸ್ಯೆ ಹೇಗಾಯಿತು ಹ್ಮ್. ಅನ್ನೋದು, ಭೀಮಂಗೂ ಈ ಅಮಾವಾಸ್ಯೆಗೂ ಏನು ಸಂಬಂಧ ಸಂಬಂಧ. ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗತ್ತೆ. ಭೀಮ ಕೀಚಕನ ವಧೆಯನ್ನು ಮಾಡಿದಂತಹ ದಿವಸ ಈ ದಿವಸ ಒಂದು ಭಾಗ. ಹಾ, ಹಾ. ಮತ್ತೊಂದು ಭಾಗ, ಈ ಭೀಮ ತನ್ನ ಹೆಂಡತಿ ದ್ರೌಪದಿಯನ್ನ ರಕ್ಷಣೆಯನ್ನ ಮಾಡಿದಂತಹ ಪುರುಷ. ಹ್ಮ್. ಹ್ಮ್. ಇದೇ ಧರ್ಮರಾಯ ಇರಬಹುದು ಅಥವಾ ಅರ್ಜುನ ಇರಬಹುದು. ಇವರೆಲ್ಲರೂ ಕೂಡ ಇವರು ಅಜ್ಞಾತವಾಸದಲ್ಲಿದ್ದಾಗ ದ್ರೌಪದಿಗೆ ಸ್ವಲ್ಪ ಕಿರುಕುಳ ಇರುತ್ತೆ, ಅವಳ ಮೇಲೆ ಸ್ವಲ್ಪ ಕಣ್ಣಿರುತ್ತೆ. ಹಾಗಾಗಿ ಅವಳನ್ನು ರಕ್ಷಣೆ ಮಾಡೋದಕ್ಕೆ ಅವಳು ಎಲ್ಲರನ್ನೂ ಕೇಳ್ತಾಳೆ. ಆದರೆ ನಾವಿವಾಗ ಅಜ್ಞಾತವಾಸದಲ್ಲಿರುವಾಗ ನಾವೇನಾದರೂ ಸ್ವಲ್ಪ ಏನಾದ್ರು ಇದು ವ್ಯತ್ಯಾಸ ಆಗಿಬಿಟ್ರೆ ನಾವು ಯಾರು ಅಂತ ಗೊತ್ತಾಗೋಗುತ್ತೆ, ತುಂಬ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಇವರೆಲ್ಲರೂ ಕೈ ಚೆಲ್ಲಿದಾಗ ಭೀಮ ನಮ್ಮ ಅಜ್ಞಾತವಾಸಕ್ಕಿಂತ ನಮ್ಮ ಹೆಂಡತಿಯ ರಕ್ಷಣೆ ನಮಗೆ ಮುಖ್ಯ ಹ್ಮ್. ಅನ್ನುವಂತಹ ಒಂದು ತೀರ್ಮಾನ ತಗೊಂಡು ಅವನು ಮುಂದಾಗಿ ನಿಂತು, ಅವನು ಅವಾಗಲೇನೆ ಅಡಿಗೆ ಮನೆಯಲ್ಲಿ ಅವಳಿಗೆ ಬರೋದಕ್ಕೆ ಹೇಳಿ ಇದು ಮಾಡಿ, ಇವಳು ನೀ ಬಾ ಅಂತ ಹೇಳು ಅಂತ ಹೇಳಿ ತಾನು ಸೆರಗು ಹಾಕ್ಕೊಂಡು ಎಲ್ಲ ಮಾಡೋದು, ಇದೆಲ್ಲ ನಾವು ಕಥೆಯಲ್ಲಿ ಕೇಳಿರ್ತೀವಿ. ಹ್ಮ್. ಹ್ಮ್. ಹಾಗಾಗಿ ದ್ರೌಪದಿಯನ್ನ ರಕ್ಷಣೆಯನ್ನ ಮಾಡಿದಂಥವನು ಭೀಮ. ಹ್ಮ್. ಹಾಗಾಗಿ ಎಲ್ಲರಿಗೂ ಕೂಡ ಭೀಮನಂಥ ಗಂಡ ಬೇಕು. ಯಾಕೆ ಅಂದರೆ ತನ್ನ ಹೆಂಡತಿಯನ್ನು ರಕ್ಷಣೆ ಮಾಡುವಂತಹ ಪ್ರಥಮ ಆದ್ಯತೆ ಅಂತ ಅವನು ತಿಳ್ಕೊಳ್ತಾನೆ ಅನ್ನುವುದು ಒಂದು ಅರ್ಥ. ಹ್ಮ್. ಹಾಗಾಗಿ ಭೀಮನಂತೆ ಗಂಡ ಬರಬೇಕು ಅಂತ ಆಸೆ ಪಡ್ತಕ್ಕಂಥವ್ರೆಲ್ಲರೂ ಕೂಡ ಈ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡ್ತಕ್ಕಂಥದ್ದು. ಹ್ಮ್. ಮತ್ತೊಂದು, ಈ ಭೀಮ ಅಂತ ಹೇಳುವಂಥದ್ದು ಸಾಧಾರಣ ಈ ಪೂಜೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ, ಹ್ಮ್. ಪತಿ ಸಂಜೀವನಿ ವ್ರತ ಅಂತ ಕರೀತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಾಗ ಭೀಮ ಅನ್ನುವಾಗ ಈಶ್ವರನ ಹೆಸರು ಬರುತ್ತೆ. ಹ್ಮ್. ಈಶ್ವರನ ಮತ್ತೊಂದು ಹೆಸರು ಕೂಡ ಭೀಮನೇ ಆಗಿರುತ್ತೆ ಆ ಲೆಕ್ಕದಲ್ಲಿ ತಗೊಂಡಾಗ ಕೂಡ. ಹ್ಮ್. ಹಾಗಾಗಿ ಜ್ಯೋತಿಯ ಸ್ವರೂಪದಲ್ಲಿ ಭೀಮನ ಹೆಸರನ್ನ, ಈಶ್ವರನನ್ನ ಆರಾಧನೆಯನ್ನ ಮಾಡ್ತಕ್ಕಂತಹ ಹಬ್ಬ ಭೀಮೇಶ್ವರ ವ್ರತವಾಗಿರುತ್ತೆ. ಹ್ಮ್. ಹ್ಮ್. ಇಲ್ಲಿ ಜ್ಯೋತಿಯೇ ಪ್ರಮುಖ. ನಾವು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು 2 ದೀಪಸ್ತಂಭಗಳಿಗೆ ತುಪ್ಪದ ಬತ್ತಿಯನ್ನು ಹಾಕಿ ಅರಿಶಿಣದ ಕೊಂಬನ್ನ ಅರಿಶಿಣದ ದಾರದಲ್ಲಿ ಕಟ್ಟಿ ಅದಕ್ಕೆ ಈಶ್ವರನನ್ನ, ಉಮಾಮಹೇಶ್ವರರನ್ನ ಆವಾಹನೆ ಮಾಡಿ ಪೂಜೆಯನ್ನ ಮಾಡ್ತಕ್ಕಂಥದ್ದು ಈ ಭೀಮೇಶ್ವರ ವ್ರತ. ಹಾಗಾಗಿ ಈ ಒಂದು 2-3 ಅರ್ಥದಲ್ಲಿ ಈ ಭೀಮೇಶ್ವರ ವ್ರತ ಮತ್ತೆ ಪತಿ ಸಂಜೀವನಿ ವ್ರತ ಅಂತ ಹೇಗೆ ಕರೆಸ್ಕೊಳ್ಳುತ್ತೆ ಅಂತಂದ್ರೆ, ಸತ್ತ ಗಂಡನನ್ನ ಬದುಕಿಸ್ಕೊಳ್ತಕ್ಕಂತಹ ಒಂದು ಕತೆ ಬರುತ್ತೆ ಈ ಒಂದು ವಿಚಾರದಲ್ಲಿ ಬಂದಾಗ. ಭೀಮೇಶ್ವರನ ವ್ರತವನ್ನ ನಾವು ಮಾಡುವಾಗ ಕೊನೆಯಲ್ಲಿ ಕಥಾಭಾಗಕ್ಕೆ ಬಂದಾಗ ತನ್ನ ಸತ್ತ ಗಂಡನನ್ನ ಬದುಕಿಸ್ಕೊಳ್ಳೋದಕ್ಕೆ ಅವಳು ಪರಮೇಶ್ವರನನ್ನೇ ಪ್ರಾರ್ಥನೆ ಮಾಡಿ, ಪಾರ್ವತಿ ಪರಮೇಶ್ವರರು ಅವಳಿಗೆ ನಿನ್ನ ಗಂಡನನ್ನ ಒಲಿಸ್ಕೋಬೇಕಾದ್ರೆ ನೀನು ಒಂದು ದೀಪದ ಸ್ತಂಭವನ್ನ ಮಾಡಿ ಆ ದೀಪದಲ್ಲಿ ನಮ್ಮನ್ನ ಕಂಡು ನೀನು ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಿನ್ನ ಗಂಡನಿಗೆ ಆಯಸ್ಸು ಬರುತ್ತೆ ಅಂತ ಹೇಳಿ ಅವಳು ದೀಪಕ್ಕೆ ಆರಾಧನೆಯನ್ನ ಮಾಡಿ ಪೂಜೆ ಮಾಡಿದಾಗ ಸ್ಮಶಾನದಲ್ಲಿದ್ದಂಥವಳು ಗಂಡನನ್ನ ಬದುಕಿಸ್ಕೊಳ್ತಕ್ಕಂತಹ ಕಥೆಯನ್ನ ಕೇಳ್ತೀವಿ. ಹಾಗಾಗಿ ಈ ಭೀಮೇಶ್ವರನ ವ್ರತ ಅನ್ನುವಂಥದ್ದು ಲೋಕಾರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಇದು ಸಾಧಾರಣವಾಗಿ ಹೆಣ್ಣು ಮಕ್ಕಳು ಹ್ಮ್. ಮದುವೆಗೆ ಮುಂಚೆಯೂ ಮಾಡುವಂಥದ್ದು. ಮದುವೆಗೆ ಮುಂಚೆ ಮಾಡುವಂಥದ್ದು ಒಳ್ಳೆಯ ವರ ಸಿಕ್ಕಲಿ ಅನ್ನುವ ಕಾರಣಕ್ಕಾಗಿ ಮಾಡ್ತಕ್ಕಂಥದ್ದು. ಮದುವೆ ಆದ ನಂತರವೂ ಕೂಡ ಮಾಡುವಂಥದ್ದು. ಯಾಕೆ ಅಂದರೆ ಮದುವೆ ಆಗಿರ್ತಕ್ಕಂತಹ ಗಂಡನಿಗೆ ಆಯಸ್ಸು, ಆರೋಗ್ಯ ವೃದ್ಧಿಯಾಗಲಿ, ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರಲಿ ಎನ್ನುವ ಕೋರಿಕೆಗಾಗಿ ಮಾಡ್ತಕ್ಕಂಥದ್ದು. ಅದರಲ್ಲಿ ಕೂಡ 9 ವರ್ಷ ಸಾಧಾರಣವಾಗಿ ಮಾಡ್ತಾರೆ. 9 ವರ್ಷದ ನಂತರ ಅಕಸ್ಮಾತ್ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಹೆಣ್ಮಕ್ಳ ಕೈನಲ್ಲಿ ಶುರು ಮಾಡಿಸಿ ತಾವು ಅದನ್ನು ನಿಲ್ಲಿಸುವಂತಹ ಕೆಲಸ ಕೂಡ ಮಾಡ್ತಕ್ಕಂಥದ್ದು ಈ ಭೀಮೇಶ್ವರರ ವ್ರತ. ಮತ್ತೆ ಯಾಕೀಗ ಗಂಡನ್ನೇ ಕೂರಿಸಿ ಪೂಜೆ ಮಾಡ್ಬಿಡ್ತಾರಲ್ಲ ಅಂತ. ಅದೆಲ್ಲ ಅವರವರ ಒಂಥರ ಮನೋಧರ್ಮಕ್ಕೆ ಬಿಟ್ಟಂತಹ ವಿಚಾರ. ಇದು ಮೂಲತಃ ಪಾರ್ವತಿ ಪರಮೇಶ್ವರರ
ಒಂದು ಪೂಜೆಯನ್ನು ಮಾಡ್ತಕ್ಕಂತಹ ಹ್ಮ್. ವ್ರತವಾಗಿರ್ತಕ್ಕಂಥದ್ದು ಭೀಮೇಶ್ವರ ವ್ರತ. ಮತ್ತು ಯಾವುದೇ ಇದಕ್ಕೆ ಕೂಡ ನಾವು ಪ ಯಾರಿಗೋ ಮದುವೆ ಆಗ್ತಾ ಇಲ್ಲ ಅಂತಂದರೆ ಹ್ಮ್. ಯಾವಾಗಲೂ ಹೇಳೋದೇ 16 ಸೋಮವಾರದ ವ್ರತ ಮಾಡು, ಹ್ಮ್. ಈಶ್ವರನ ಇದು ಮಾಡುವಂಥದ್ದು, ಸ್ವಯಂವರ ಪಾರ್ವತಿ ಕಲ್ಯಾಣವನ್ನು ಮಾಡಿಸಿ, ಹ್ಮ್. ಈ ಥರದ್ದು ಎಲ್ಲವೂ ಕೂಡ ಪಾರ್ವತಿ ಪರಮೇಶ್ವರರ ಒಂದು ವ್ರತಗಳು ಕಥೆಗಳಿಂದನೇ ಮದುವೆಗೆ ಯಾವಾಗಲೂ ಕೂಡ ಪ್ರಾರಂಭ ಆಗುವಂಥದ್ದು. ಮತ್ತು ಮದುವೆಯಲ್ಲಿ ಕೂಡ ಗೌರಿ ಪೂಜೆಯನ್ನೇ ಮಾಡ್ತಕ್ಕಂಥದ್ದು, ಅದು ಕೂಡ ಪಾರ್ವತಿ ಸ್ವರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ಈಶ್ವರನ ಪೂಜೆ ಪ್ರಾಧಾನ್ಯತೆ, ಹ್ಮ್. ಗಂಡನ ಒಂದು ರೀತಿಯ ಅಭ್ಯುದಯಕ್ಕಾಗಿ ಮಾಡ್ತಕ್ಕಂತಹ ಪೂಜೆ. ಗಂಡನಿಗೆ ಮಾಡ್ಬೇಕಂತೇನಿಲ್ಲ, ಗಂಡನ ಅಭ್ಯುದಯಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಪೂಜೆ ಅಂತ ಹೇಳ್ಬೋದು. ಈಗ ಭೀಮನ ಅಮಾವಾಸ್ಯೆ ಆಯ್ತು. ಇದಾದ್ಮೇಲಿಂದ ಮುಂದೆ ಬರುವಂತದ್ದು ನಾಗರ ಪಂಚಮಿ. ನಾಗರ ಪಂಚಮಿ ಹೇಗೆ ಆಚರಣೆ ಮಾಡ್ಬೇಕು ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ? ಆಷಾಢ ಮಾಸ ಮುಗಿತಿದ್ದಾಗೆ ಬರ್ತಕ್ಕಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಥಮ ಹಬ್ಬವೇ ನಾಗರ ಪಂಚಮಿ. ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿಯೂ ಕೂಡ ಪಂಚಮಿ ಬರುತ್ತೆ. ಹ್ಮ್. ಆದರೆ ಈ ಪಂಚಮಿಗೆ ಯಾಕೆ ಇಷ್ಟೊಂದು ಮಹತ್ವ ಅನ್ನುವಂಥದ್ದನ್ನು ಒಂಚೂರು ತಿಳ್ಕೊಬೇಕಾಗತ್ತೆ. ಹ್ಮ್. ಇದು ಕೂಡ ಹಾಗೆ, ಯಾವ ಮಾಸದಲ್ಲಿ ಪೌರ್ಣಮಿಯ ದಿವಸ ಶ್ರವಣ ನಕ್ಷತ್ರ ಬರುತ್ತೆ, ಹ್ಮ್. ಆ ಮಾಸವನ್ನು ಶ್ರಾವಣ ಮಾಸ ಅಂತ ಹೇಳಿ ಕರೀತಕ್ಕಂಥದ್ದು. ಹ್ಮ್. ಈ ಮಾಸದಲ್ಲಿ ಏನಾಗತ್ತೆ, ಯಾಕೆ ಇಲ್ಲಿ ನಾಗನ ಆರಾಧನೆಗೆ ವಿಶೇಷವಾದ ಸ್ಥಾನಮಾನ ಅಂತಂದರೆ, ಸಾಧಾರಣವಾಗಿ ಶ್ರಾವಣ ಮಾಸ ಪ್ರಾರಂಭ ಆದಾಗ ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತಬೇಕಾದ್ರೆ 12 ಡಿಗ್ರಿಗಳಷ್ಟು ಕ್ರಯಿಸ್ತಾನೆ. ಹ್ಮ್. 4 ದಿವಸ ಅಂದರೆ ಚೌತಿಯ ಹೊತ್ತಿಗೆ 48 ಡಿಗ್ರಿಯಷ್ಟು ಸುತ್ತಿರ್ತಾನೆ. ಹ್ಮ್. ಈ 48 ಡಿಗ್ರಿಯಿಂದ 60 ಡಿಗ್ರಿಯವರೆಗೆ ಸುತ್ತುವಂತಹ ಈ ಕಾಲ ಒಂದು ಕೋನ ಏರ್ಪಡುತ್ತೆ ಅಲ್ಲಿ. ಹ್ಮ್. ಅದನ್ನು ತ್ರಿಕೋನ ಅಂತ ಹೇಳಿ ಕರಿತೀವಿ. ಹ್ಮ್. ಯಾವಾಗ ಚಂದ್ರ ತ್ರಿಕೋನದಲ್ಲಿ ಬರ್ತಾನೆ ಆವಾಗ ಪಂಚಮಿ ತಿಥಿ ಬರುತ್ತೆ. ಹ್ಮ್. ಪಂಚಮಿ ತಿಥಿ ಬಂದಾಗ ಏನಾಗತ್ತೆ, ಈ ತ್ರಿಕೋನಕ್ಕೆ ಚಂದ್ರ ಬಂದಾಗ ಚಂದ್ರ ಭೂಮಿಗೆ ಹತ್ತಿರಕ್ಕೆ ಬರ್ತಾನೆ. ಹ್ಮ್. ಭೂಮಿಗೆ ಹತ್ತಿರಕ್ಕೆ ಬಂದಾಗ ಚಂದ್ರ ಭೂಮಿಗೆ ಹತ್ತಿರಕ್ಕೆ ಬಂದಾಗ ಏನಾಗತ್ತೆ, ಜಲವರ್ಗದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಚಂದ್ರನಿಗೂ ಜಲಕ್ಕೂ ತುಂಬ ಸಂಬಂಧ. ಹ್ಮ್. ಸಾಧಾರಣ ಒಂದು ಲೋಕಾರೂಢಿಯಾಗಿ ಹೇಳ್ತೀವಿ, ಪೌರ್ಣಮಿ ಬಂತು ಅಂದರೆ ಸಮುದ್ರದ ಹತ್ರ ಹೋಗಬೇಡಿ, ನದಿ ಹೊಳೆಗಳ ಹತ್ರ ಹೋಗಬೇಡಿ ಅಂತ ದೊಡ್ಡವರಿದ್ದರೆ ಆ ಜಾಗದಲ್ಲಿ ವಾಸ ಮಾಡೋ ಅಂಥವ್ರಿಗೆ ಹೇಳ್ತಿರ್ತಾರೆ. ಹ್ಮ್. ಅಂದರೆ ಅಲೆಯ ಅಬ್ಬರ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಅಂತ. ಯಾಕೆ ಅಂತ ಹೇಳಿದ್ರೆ, ಚಂದ್ರ ಭೂಮಿಗೆ ಹತ್ತಿರ ಬಂದಾಗ ಚಂದ್ರಮ ಮನಸೋ ಜಾತಃ ಅಂತ ಹೇಳಿ ಮನಸ್ಸಿನ ಮೇಲೆ ಪ್ರಭಾವ ಜಾಸ್ತಿ ಆಗತ್ತೆ. ಹ್ಮ್. ಚಂದ್ರ ಭೂಮಿಗೆ ಹತ್ತಿರ ಬಂದಾಗ ಹೇಗೆ ನೀರಿನ ಮೇಲೆ ಚಂದ್ರನ ಪ್ರಭಾವ ಬೀರುತ್ತೆ, ಮನುಷ್ಯನ ಶರೀರದಲ್ಲಿ ಕೂಡ 70 ಭಾಗದಷ್ಟು ನೀರೇ ತುಂಬಿರುತ್ತೆ, ಅಂದರೆ ದ್ರವ ರೂಪದಲ್ಲಿಯೇ ಇರುತ್ತೆ. ಹಾಗಾಗಿ ಮನುಷ್ಯನ ಮೇಲೂ ಕೂಡ ಚಂದ್ರನ ಪ್ರಭಾವ ಜಾಸ್ತಿ ಆಗತ್ತೆ. ಹ್ಮ್. ಚಂದ್ರನ ಪ್ರಭಾವ ಜಾಸ್ತಿ ಇರೋದ್ರಿಂದ, ಚಂದ್ರ ಮನಃಕಾರಕನಾಗಿರೋದ್ರಿಂದ ಮನುಷ್ಯನಿಗೆ ಮನಸ್ಸಿನ ಮೇಲೆ ಪ್ರಭಾವ ಚಂದ್ರನದು ಜಾಸ್ತಿ ಆಗಿರುತ್ತೆ. ಹ್ಮ್. ಹ್ಮ್. ಹಾಗೆ ಜಾಸ್ತಿ ಆದಾಗ ಏನಾಗತ್ತೆ, ಮನುಷ್ಯ ಮನಸ್ಸಿನ ಹತೋಟಿಯನ್ನ ತಪ್ಪಿಸುವಂತಹ ಸಾಧ್ಯತೆ ಇರುತ್ತೆ. ಹ್ಮ್. ಹತೋಟಿ ತಪ್ಪಿದಾಗ ಮನುಷ್ಯ ಹೇಗೆ ಆಡ್ತಾನೆ, ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಇರಲ್ಲ. ಹಾಗಾಗಿ ಈ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕಾಗತ್ತೆ ನಾವು, ಆಹಾರದಲ್ಲಿ ಸ್ವಲ್ಪ ಸರಿಯಾದ ಕ್ರಮದ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಹ್ಮ್. ಇದು ಸೈನ್ಸ್ ತಾನೇ, ಇದು ಹೌದು. ವಿಜ್ಞಾನ. ವೈಜ್ಞಾನಿಕವಾಗಿಯೂ ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಹಬ್ಬ ಆಚರಣೆ ಮಾಡಲಿ, ಸಾಮಾಜಿಕವಾಗಿ, ಪೌರಾಣಿಕವಾಗಿ ಮತ್ತು ನಾವು ವೈಜ್ಞಾನಿಕವಾಗಿ, ಆರೋಗ್ಯಕರವಾಗಿ ಇಷ್ಟು ಭಾಗದಲ್ಲಿ ಯೋಚನೆ ಮಾಡಿದಾಗ ಮನುಷ್ಯನಿಗೆ ಒಂದು ಹಬ್ಬ ಮಾಡೋಕ್ಕೆ ಓಹೋ ಇಷ್ಟೊಂದು ಅರ್ಥ ಇದೆ ಇದರಲ್ಲಿ ಅಂತ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಹ್ಮ್. ಹಾಗಾಗಿ ಆಹಾರ ಸೇವನೆ ಮಾಡುವಾಗ ನೋಡಿ, ಎಂಥವರೇ ಆಗಿರಲಿ, ಹ್ಮ್. ಈ ಶ್ರಾವಣ ಮಾಸದಲ್ಲಿ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡೋದು. ಹೌದು. ಅದು ಯಾವುದೇ ಜನ ಇರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಕುಲದವ್ರು ಇರಬಹುದು. ಅಂದರೆ ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನಾಗತ್ತೆ, ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹ್ಮ್. ಮನಸ್ಸನ್ನ ನಿಗ್ರಹಿಸಬೇಕಾದ್ರೆ ನಾವು ಈ ಆಹಾರದ ಮೊರೆಯನ್ನು ಹೋಗಬೇಕಾಗತ್ತೆ ಅನ್ನುವಂಥದ್ದು ಒಂದು ಅಂಶ. ಹಾಗಾಗಿ ಈ ದಿವಸಗಳಲ್ಲಿ ಹೆಚ್ಚಿನ ಎಣ್ಣೆಯ ಪದಾರ್ಥ, ಸಿಡಿಯುವಂತಹ ಪದಾರ್ಥ ಯಾವುದನ್ನು ಕೂಡ ತಿನ್ನಲ್ಲ. ಬಹಳ ಸೌಮ್ಯವಾಗಿರುವಂಥ ಆಹಾರವನ್ನು ಸೇವನೆ ಮಾಡೋದಕ್ಕೂ ಕೂಡ, ಅದರಲ್ಲೂ ಕೂಡ ಒಂದು ಅರ್ಥವನ್ನು ಇಟ್ಟು ನಾಗರ ಪಂಚಮಿಯನ್ನು ಮಾಡಿರ್ತಕ್ಕಂಥದ್ದು. ಹ್ಮ್. ಮತ್ತೊಂದು ವಿಶೇಷಗಳೇನಪ್ಪ ಅಂತಂದರೆ, ಯಾವುದೇ ಧರ್ಮ, ಯಾವುದೇ ಕುಲ, ಯಾವುದೇ ಜಾತಿ, ಯಾವುದೇ ಜನ ಆಗಲಿ, ಹ್ಮ್. ನಾಗನನ್ನ ಅವರು ಆರಾಧನೆ ಮಾಡುವ ದೈವ ಯಾವುದೇ ಆಗಿದ್ರೂ ಕೂಡ ಕಾಮ್ಯ ದೇವತೆಯಾಗಿ ನಾಗನನ್ನ ಆರಾಧನೆ ಮಾಡ್ತಾರೆ.
ಹ್ಮ್. ಹ್ಮ್. ಅದು ಸಂತಾನಕ್ಕಾಗಿಯೋ, ಕ ಜೀವನ ನಡೆಸಲಿಕ್ಕಾಗಿಯೋ, ಆರ್ಥಿಕ ಒಂದು ಅಭಿವೃದ್ಧಿಗಾಗಿಯೋ, ಹ್ಮ್. ಯಾವುದಕ್ಕೋ ಹ್ಮ್. ಒಟ್ಟಿನಲ್ಲಿ ಸುಖಮಯವಾಗಿರಬೇಕು ಜೀವನ ಅಂತಂದರೆ ನಾಗನನ್ನ ಆರಾಧನೆಯನ್ನು ಮಾಡೇ ಮಾಡ್ತಾರೆ. ಹ್ಮ್. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಹ್ಮ್. ನಾಗನನ್ನು ಯಾರು ಆರಾಧನೆ ಮಾಡಲಿಲ್ಲ ಅನ್ನುವ ದೇವತೆಗಳು ಕೂಡ ಇಲ್ಲ. ಹ್ಮ್. ಎಲ್ಲ ದೇವಾನು ದೇವತೆಗಳು ನಾಗನನ್ನು ಆಶ್ರಯಿಸಿದ್ರು. ಹ್ಮ್. ಮನುಷ್ಯನು ಕೂಡ ನಾಗನನ್ನ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹ್ಮ್. ಈ ನಾಗನನ್ನ ಆರಾಧನೆಯನ್ನ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಜಾಗೃತವಾಗತ್ತೆ. ಹ್ಮ್. ಕುಂಡಲಿನಿ ಶಕ್ತಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು ಅಂತಲೇ ನಾಗನನ್ನ ಹೊಡಿಬಾರದು ಅಂತ ಇರೋದು. ಓಕೆ. ಹ್ಮ್. ಸರ್ಪವನ್ನು ಹೊಡೆದಾಗ ಕುಂಡಲಿನಿ ದೇವತೆಗಳಿಗೆ ಒಂದು ನಾವು ಅಪಚಾರವನ್ನು ಎಸಗಿದಂತಾಗತ್ತೆ. ಹ್ಮ್. ಹ್ಮ್. ಹಾಗಾಗಿ ಅದರ ರಕ್ಷಣೆಗಾಗಿಯೇ ನಾಗನನ್ನ ಯಾವತ್ತೂ ಕೂಡ ಯಾರುವೆ ಹೊಡಿಬಾರ್ದು ಅಂತಿರೋದು. ಹ್ಮ್. ಅದಕ್ಕೋಸ್ಕರ ಅದಕ್ಕೆ ಬೇರೆ ಬೇರೆ ಏನೇನು ಭಯವನ್ನು ಹುಟ್ಟಿಸಿರಬಹುದು. ಆದರೆ ಅದರ ಒಳ ಅರ್ಥಗಳು ಬೇಕಾದಷ್ಟಿರುತ್ತೆ. ಹ್ಮ್. ಹ್ಮ್. ಭಯದಿಂದಲಾರು ಪೂಜೆ ಮಾಡಿ, ಭಕ್ತಿಯಿಂದಲಾರು ಪೂಜೆ ಮಾಡಿ ಎಲ್ಲರೂ ಕೂಡ ನಾಗನನ್ನ ಆರಾಧನೆ ಮಾಡ್ತಾರೆ. ಯಾಕೆ ಅಂದರೆ ಇದು ತೀಕ್ಷ್ಣವಾದ ವಿಷಜಂತು. ಹ್ಮ್. ಹ್ಮ್. ಹಾಗೆ ಅದು ನಮಗೇನು ತೊಂದರೆ ಮಾಡದೇ ಇರಲಿಪ್ಪ ಅಂತಲೂ ಕೂಡ ಬಹುಶಃ ಪೂಜೆಯನ್ನು ಮಾಡ್ಬೋದು. ಇನ್ನು ಅಪರೋಕ್ಷವಾಗಿ ಇದು ನಮಗೆ ಸ್ನೇಹಜೀವಿ ಕೂಡ. ನಮಗೂ ಕೂಡ ನಾಗನಿಗೂ ಅವಿನಾಭಾವ ಸಂಬಂಧ ಕೂಡ ಇದೆ. ಹ್ಮ್. ಹೇಗೆ ಅಂದರೆ ದವಸ ಧಾನ್ಯಗಳು ಬೆಳೆಯುವಂತಹ ಸ್ಥಳದಲ್ಲಿ ಹೆಚ್ಚಿನ ಪಾಲು ಇಲಿಗಳೇ ತಿಂದುಬಿಡುತ್ತೆ. ಅದನ್ನೆಲ್ಲವೂ ಕೂಡ ನಾಗನ ಸಂಚಾರ ಇದ್ದರೆ ಆ ಜಾಗದಲ್ಲಿ ಆ ಹೊಲ ಗದ್ದೆಗಳಲ್ಲಿ ಹೆಚ್ಚಿನ ಒಂದು ಧಾನ್ಯ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಹ್ಮ್. ಹೀಗೆ ನಾನಾ ಕಾರಣಗಳಿದೆ. ಎಲ್ಲ ಕಾರಣಗಳ ಒಟ್ಟಿನಲ್ಲಿ ನಾಗನ ಆರಾಧನೆ ಭಾಳ ಶ್ರೇಷ್ಠವಾದದ್ದು ಅನ್ನೋದನ್ನು ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಈ ನಾಗರ ಪಂಚಮಿಯ ದಿವಸ ಭಾಳ ವಿಶೇಷವಾಗಿ ನಾಗನ ಪೂಜೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು? ನಾವೇನು ಹೋಗಿ ನಾಗರವನ್ನು ಹುಡ್ಕೊಂಡು ಹೋಗಿ ಪೂಜೆ ಮಾಡೋಕ್ಕಾಗತ್ತೆ? ಖಂಡಿತ ಇಲ್ಲ. ಅಕಸ್ಮಾತ್ ಬಂದರೆ ಎಲ್ಲ ಎದುರ್ಕೊಂಡು ಓಡಿ ಹೋಗೋದೇನೆ. ಹಾಗಾಗಿ ಮನೆಯಲ್ಲಿ ಮಾಡುವಂತಹ ಪದ್ಧತಿ ಅಂದರೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಕಲಸಿ ಅದರಲ್ಲಿ ಒಂದು ತೊಟ್ಟಿಲನ್ನ ರೂಪದಲ್ಲೋ ಅಥವಾ ಒಂದು ಬಟ್ಟಲಿನ ರೂಪದಲ್ಲೋ ಮಾಡಿ, ಒಂದು ಸ್ವಲ್ಪ ದೊಡ್ಡ ನಾಗ, ಒಂದು ಸ್ವಲ್ಪ ಚಿಕ್ಕ ನಾಗನನ್ನು ಮಾಡಿ, ಆ ನಾಗನನ್ನು ಆ ತೊಟ್ಟಿಲು ಅಥವಾ ಬಟ್ಟಲಲ್ಲಿ ಇಟ್ಟು ಅದಕ್ಕೆ ತೀರ್ಥದ ರೂಪದಲ್ಲಿ ಸುಮ್ಮನೆ ಪ್ರೋಕ್ಷಣೆಯನ್ನು ಮಾಡಬೇಕು. ಹಾಲಿನಿಂದ ಹಾಲಿನಿಂದ ಪ್ರೋಕ್ಷಣೆ ಮಾಡಿ ಅದಕ್ಕೆ ತುಪ್ಪ ಅಥವಾ ಬೆಣ್ಣೆಯನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ನೆನೆಸಿದ ಕಡಲೆಕಾಳನ್ನು ಹಾಕಿ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇದು ಅವನಿಗೆ ಪ್ರಿಯವಾದದ್ದು ಅಂತ ಹೇಳಿ ಭತ್ತದ ಅರಳಿನಲ್ಲಿ ಪೂಜೆ ಮಾಡುವಂಥದ್ದು. ಆಮೇಲೆ ಮೊದಲೆಲ್ಲ ಭತ್ತವನ್ನು ಹುರಿದು ಮನೆಯಲ್ಲೇ ಅರಳು ಮಾಡ್ತಾ ಇದ್ರು. ಅಂಗಡಿಯಿಂದ ತಂದು ಭತ್ತದ ಅರಳನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಅದಕ್ಕೆ ಕೇದಿಗೆ ಹೂವು ತುಂಬ ಪ್ರಿಯವಾದದ್ದು. ಸಾಮಾನ್ಯ ಕೇದಿಗೆ ಅಂದರೆ ತಾಳೆ ಹೂವು. ತಾಳೆ ಹೂವು ಬೆಳೆಯುವಂಥ ಗಿಡಗಳ ಸುತ್ತಮುತ್ತ ಎಲ್ಲ ಹಾವುಗಳಿರುತ್ತೆ. ಅದನ್ನು ತಂದು ಪೂಜೆಯನ್ನು ಮಾಡುವಂಥದ್ದು, ಕೆಂಡ ಸಂಪಿಗೆಯನ್ನು ಪೂಜೆ ಮಾಡುವಂಥದ್ದು, ಈ ರೀತಿ ಪರಿಮಳಯುಕ್ತವಾಗಿರ್ತಕ್ಕಂಥ ಹೂವನ್ನು ಪೂಜೆ ಮಾಡೋದು. ಇಷ್ಟನ್ನು ಕೊಟ್ಟರೆ ಸಾಕು, ನಾಗದೇವರು ತೃಪ್ತರಾಗಿ ಹರಿಸ್ತಾರೆ ಅನ್ನುವಂಥದ್ದು ಪ್ರತೀತಿ ಇರ್ತಕ್ಕಂಥದ್ದು. ಮತ್ತೊಂದು ಬಹಳ ವಿಶೇಷ ಅಂದರೆ ಅಣ್ಣ ತಮ್ಮಂದಿರ ಹಬ್ಬ. ನನಗದೇ ಕೇಳೋಳಿದ್ದೆ, ನಾಗರ ಪಂಚಮಿ ಯಾಕೆ ಅಕ್ಕ ತಮ್ಮ ಅಣ್ಣ ತಂಗಿಯರ ಹಬ್ಬ ಅಂತ. ಇದು ತುಂಬ ಮುಖ್ಯವಾಗಿ ತಿಳ್ಕೋಬೇಕು. ಹ್ಮ್. ಏನೋ ಅಣ್ಣ ತಮ್ಮಂದಿರ ಹಬ್ಬ ಅಂತಂದ್ಬಿಟ್ಟು ಕರೆದು ಏನೋ ಒಂದು ಉಡುಗೊರೆ ಕೊಟ್ಬಿಟ್ರೆ ಆಯ್ತು ಅಂದರೆ ಅಲ್ಲ. ಇದರಲ್ಲಿ ಒಳ ಅರ್ಥ ತುಂಬ ಇದೆ. ಈ ಹಬ್ಬದ ದಿವಸ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ದೂರ ದೂರ ಇದ್ದರೂ ಕೂಡ ಆ ದಿವಸ ಒಬ್ರಿಗೊಬ್ರು ಬರ್ತಾರೆ. ತಮ್ಮ ಲೋಕ ರೂಢಿಯಾಗಿ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಇವರಿಗೆ ಅವರು ಏನೋ ಒಂದು ಉಡುಗೊರೆ ಕೊಡೋದು, ಏನೋ ಒಂದು ಮಾಡ್ಕೊಳ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕರೀತಾರೆ, ತನ್ನ ತವರು ತುಂಬ ಸುಖವಾಗಿರಲಿ, ಚೆನ್ನಾಗಿರಲಿ ಅಣ್ಣ ತಮ್ಮಂದರು ಅಂಥೇಳಿ. ಬೆನ್ನಿನ ಮನುಷ್ಯನಿಗೆ ಭಾಳ ಪ್ರಮುಖವಾಗಿರ್ತಕ್ಕಂತಹ ಭಾಗ ಅಂತಂದರೆ ಬೆನ್ನು ಹುರಿ, ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಏನು ಕರಿತೀವಿ ಅದು. ಅದಕ್ಕೆ ಹಾಲಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಚೆನ್ನಾಗಿರು ಅಂತ ಹೇಳಿ ಹರಸುವಂತಹ ಹಬ್ಬ. ಆದರೆ ಇದರ ಹಿನ್ನೆಲೆ ಏನು ಅಂದರೆ, ಈ ಸಾಧಾರಣವಾಗಿ ಹಾವುಗಳು, ಸರ್ಪಗಳು, ನಾಗಗಳು ಯಾವುದು ಎಲ್ಲಿ ವಾಸ ಮಾಡುತ್ತವೆ? ಹುತ್ತಗಳಲ್ಲಿ ವಾಸ ಮಾಡುತ್ತೆ. ಈ ಹುತ್ತ ಅಂದರೆ ಯಾವುದು? ಗೆದ್ದಲು ಕಟ್ಟಿರ್ತಕ್ಕಂತಹ ಒಂದು ಗೂಡು. ನೋಡಿ, ನೀವು ಎಂಥದೇ ಕಟ್ಟುಮುಟ್ಟಾಗಿ ಸಿಮೆಂಟ್ ಹಾಕಿ ಮನೆ ಕಟ್ಟಿದ್ರು ಕೂಡ ಎಷ್ಟೋ ಮನೆಗಳು ಸೋರುತ್ತೆ. ಹೌದು. ಈ ಹುತ್ತಗಳು ಎಂತೆಂಥ ಭಾರಿ ಮಳೆ ಬೀಳುತ್ತೆ, ಎಂತೆಂಥ ಭರ್ಜರಿಯಾಗಿರ್ತಕ್ಕಂತಹ ಗುಡುಗು ಸಿಡ್ಲುಯುಕ್ತವಾಗಿರೋ ಮಳೆ ಬಿದ್ದರೂ ಕೂಡ ಆ ಹುತ್ತ ಹಾಗೇ ಇರುತ್ತೆ. ಏನು ಒಂಚೂರು ಅಲ್ಲಾಡಿರೋದಿಲ್ಲ. ಏನು ಯಾವ ಕಾಂಕ್ರೀಟು ಹಾಕಿಲ್ಲ ಅಲ್ಲಿ. ಈ ಹುತ್ತದಲ್ಲಿ ಹಾವು ಮೊಟ್ಟೆಗಳನ್ನು ಇಡುತ್ತೆ. ಮೊಟ್ಟೆಗಳನ್ನು ಇಟ್ಟ ಮೇಲೆ ಎಲ್ಲ ಮರಿಗಳಾಗತ್ತೆ. ಮರಿಗಳಾದ್ಮೇಲೆ ಸ್ವಲ್ಪವೇ ದಿವಸ ಇರುತ್ತೆ ಒಟ್ಟಾಗಿ. ಎಲ್ಲ ತಂಪಾಡಿರ್ತಾವೆ, ಹರಿದಾಡ್ಕೊಂಡು ಹರಿಯುವಂಥ ಸರೀಸೃಪಗಳು ಎಲ್ಲ ದೂರ ದೂರ ಹೊರಟೋಗುತ್ತವೆ.
ಮುಂದಿನ ಈ ವರ್ಷ ಆಚೆ ಹೋದಂತಹ ಇದು ನಾಗರ ಪಂಚಮಿ ಹಬ್ಬದ ದಿವಸ ಈ ಪಂಚಮಿ ತಿಥಿಯಲ್ಲಿ ಹ್ಮ್. ಎಲ್ಲೆಲ್ಲಿ ಹರಿದು ಹೋಗಿದ್ವೋ ಎಲ್ಲ ತಾವು ಎಲ್ಲಿ ಹುಟ್ಟಿದ್ವೋ ಹ್ಮ್. ಆ ಗೂಡಿಗೆ ಬಂದು ಸಂಧಿಸತ್ವೆ. ಒಬ್ಬ. ಓಕೆ. ಮನುಷ್ಯನೇ ಸಂಬಂಧಗಳನ್ನು ತೊರಿತಾ ಇರುವಂತಹ ಈ ಕಾಲದಲ್ಲಿ ಒಂದು ಕೇವಲ ವಿಷಜಂತು ಅನ್ನುವಂತಹ ಹಾವು ತನ್ನೆಲ್ಲ ಒಡ ಹುಟ್ಟಿದವರನ್ನ ಬಂದು ಅದರಲ್ಲಿ ಎಷ್ಟೋ ಸತ್ತೇ ಹೋಗಿರುತ್ತೆ. ಹ್ಮ್. ಅದು ಇದು ಸಣ್ಣ ಸಣ್ಣ ಮರಿಗಳಲ್ಲಿ ಯಾವ್ಯಾವುದೋ ಪ್ರಾಣಿಗಳು ಇದರಲ್ಲಿ ಹೋಗೇ ಬಿಟ್ಟಿರುತ್ತೆ. ಉಳಿದಿರೋಂತಹ ಎಲ್ಲವೂ ಬಂದು ಸಂಧಿಸಿ ಒಬ್ರಿಗೊಬ್ರು ತಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ತಮ್ಮ ಪಾಡಿಗೆ ತಾವು ಹೋಗತ್ವೆ. ಅಬ್ಬಾ! ಇದು ಒಳ ಅರ್ಥ. ಆ ಪ್ರಾಣಿಗಳು ಅಂದರೆ ಅಂತಹ ಸಣ್ಣ ಜಂತುಗಳೇ ಆ ರೀತಿ ತಮ್ಮ ಒಡ ಹುಟ್ಟಿದವರ ಮೇಲೆ ಬಾಂಧವ್ಯವನ್ನು ತೋರಿಸುವಾಗ ಮನುಷ್ಯನು ಕೂಡ ಆ ರೀತಿ ಬಾಂಧವ್ಯದಿಂದ ಇರಬೇಕು ಅನ್ನೋಕ್ಕೋಸ್ಕರ ಎಷ್ಟೇ ದೂರದಲ್ಲಿರಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಈ ಒಂದು ನಾಗರ ಪಂಚಮಿ ಹಬ್ಬದ ದಿವಸ ಬಂದು ಒಂದು ಕಡೆ ಸೇರಿ ಅವರು ಒಂದು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂತಹ ವಿಶೇಷವಾದ ಹಬ್ಬ ನಾಗರ ಪಂಚಮಿ. ಅಮ್ಮ, ಈಗ ಭೀಮನ ಅಮಾವಾಸ್ಯೆ ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದ ಹಬ್ಬ ಆದ್ರೂ ಕೂಡ ಅಲ್ಲಿ ಹೀಗೇನೆ ಅಕ್ಕ ತಮ್ಮ ಅಣ್ಣ ತಂಗಿಗೆ ಸಂಬಂಧಪಟ್ಟ ಹಾಗೆ ಭಂಡಾರ ಹೊಡೆಯೋದು ಕೂಡ ಒಂದು ಪದ್ಧತಿ ಬಾವುದೆ. ಇದು ಯಾಕೆ ಅಂತ? ಭಂಡಾರ ಅದು ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಎಲ್ಲ ಒಟ್ಟಾಗಿ ಇದ್ದಾಗ ಅದೊಂದು ರೀತಿಯ ಹ್ಮ್. ಅದು ತುಂಬ ಅದಕ್ಕೆ ವಿಶೇಷತೆ ಅಂತ ಏನು ಇಲ್ಲದೆ ಇದ್ರೂ ಕೂಡ ಹೊಸಲಿನಲ್ಲಿ ಭಂಡಾರವನ್ನು ಹ್ಮ್. ಇಟ್ಟು ಒಡಿಸಿ ಒಬ್ಬರಿಗೊಬ್ಬರು ಅದರೊಳಗೆ ಕಾಯಿ ನೀಡೋದು ಮಾಡೋದು ಏನೋ ಒಂದು ಸಂಪ್ರದಾಯ ಬಂದಿದೆ ಹೊಸಲಿನಲ್ಲಿ. ಅದು ಕೂಡ ಮಕ್ಕಳಿಂದನೂ ಕೂಡ ಬಹುಶಃ ಹ್ಮ್. ಬಾಂಧವ್ಯವನ್ನ ಭ್ರಾತೃ ಪ್ರೇಮವನ್ನ ತೋರಿಸುವಂತಹ ವಿಶೇಷತೆಯನ್ನು ಬೆಳೆಸೋದಕ್ಕೋಸ್ಕರ ಬಹುಶಃ ಮಾಡಿರಬಹುದು ಅಂತ ಕಾಣುತ್ತೆ. ಹಾಗಾಗಿ ನಮ್ಮಲ್ಲಿ ಒಟ್ಟಿನಲ್ಲಿ ಹೇಳುವಾಗ ಈ ಹಬ್ಬಗಳು ಅನ್ನುವ ಅರ್ಥನೇ ಅದು. ಹಬ್ಬದ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಬಂದು ಸೇರ್ತಕ್ಕಂಥದ್ದು. ಯಾವುದೋ ಕಾರ್ಯನಿಮಿತ್ತವಾಗಿ ಎಲ್ಲರೂ ಬೇರೆ ಬೇರೆ ಆಗಿರ್ತಾರೆ. ಮದುವೆಯಾಗಿ ಹೆಣ್ಮಕ್ಳು ಆಚೆ ಹೋಗಿರ್ತಾರೆ. ಹ್ಮ್. ಈ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಬಂದು ಒಟ್ಟಿಗೆ ಸೇರಬೇಕು. ಹೌದು. ಹಬ್ಬ ಅಂದರೆ ಅರ್ಥನೇ ಅದು. ಎಲ್ಲರೂ ಒಟ್ಟಾಗಿ ಸೇರ್ತಕ್ಕಂಥದ್ದು ಸಂತೋಷ ಕೂಟನೇ ಅದು. ಹ್ಮ್. ಹಾಗಾಗಿ ಆ ಥರ ಅಲ್ಲಿಂದ ಮಕ್ಕಳಿಂದ ಬೆಳೆಸೋದಕ್ಕೋಸ್ಕರ ಬಹುಶಃ ಮಾಡಿರಬಹುದು ಹ್ಮ್. ಅಂತ ಕಾಣುತ್ತೆ. ಅಮ್ಮ, ಮುಂದೆ ಮಂಗಳಗೌರಿ ವ್ರತ. ಹ್ಮ್. ಮನೆಯಲ್ಲಿ 4 ಅಥವಾ 5 ಮಂಗಳವಾರ ಈ ವ್ರತವನ್ನ ಆಚರಿಸ್ತಾರೆ. ಮಂಗಳಗೌರಿ ವ್ರತ ಅಂದ್ರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತೂ ಇರೋದಿಲ್ಲ ಕೂಡ. ಈ ವ್ರತ ಏನು? ಅದರ ಆಚರಣೆ ಏನು? ಅದ್ರ ಹಿಂದಿರುವಂತ ಕಥೆ ಏನು ಅಂತ? ಮಂಗಳ ಗೌರಿಯನ್ನ ಮಾಡುವಂಥದ್ದು ಕೂಡ ನೋಡಿ, ಈ ಗೌರಿಗೆ ಸಂಬಂಧಪಟ್ಟಂತಹ ಹಬ್ಬಗಳೆಲ್ಲವೂ ಸೌಭಾಗ್ಯಕ್ಕಾಗಿ, ಹ್ಮ್. ಸೌಭಾಗ್ಯದ ಒಂದು ಲಕ್ಷಣಕ್ಕಾಗಿ ಮಾಡ್ತಕ್ಕಂಥದ್ದು. ಕೆಲವರು ಮದುವೆಗೆ ಮುಂಚೆಯೂ ಮಾಡಿಸ್ತಾರೆ. ಹ್ಮ್. ಇದನ್ನು ಕೂಡ ಈ ಭೀಮನ ಅಮಾವಾಸ್ಯೆ ಥರ ಮದುವೆಗೆ ಮುಂಚೆ ಮಾಡೋದರಿಂದ ಒಳ್ಳೆಯ ಕಡೆಯಿಂದ ವರ ಬರಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಮಾಡ್ತಕ್ಕಂಥದ್ದು. ಮದುವೆ ಮುಂಚೆ ಮಾಡೋದು ತುಂಬ ಕೆಲವು ಕಡೆ ಮಾತ್ರ ಆ ಸಂಪ್ರದಾಯ ಇದೆ. ಹೆಚ್ಚಿನ ಭಾಗದಲ್ಲಿ ಮದುವೆ ಆದ ನಂತರವೇ ಹ್ಮ್. ಈ ಮಂಗಳ ಗೌರಿಯನ್ನು ಮಾಡ್ತಕ್ಕಂಥದ್ದು. ಮಂಗಳ ಅಂತ ಹೆಸರೇ ಹೇಳುತ್ತೆ, ಮಂಗಳಕರವಾಗಿರಲಿ ಜೀವನ ಹ್ಮ್. ಅನ್ನುವಂಥದ್ದು. ಹ್ಮ್. ಸೌಭಾಗ್ಯಕ್ಕೆ ಸಂಕೇತವೇ ಗೌರಿ ದೇವಿ. ಗೌರಿಯ ಒಂದು ಅನುಗ್ರಹ ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥದ್ದೇ ಮಂಗಳ ಗೌರಿ ಹಬ್ಬ. ಈ ಮಂಗಳ ಗೌರಿ ಹಬ್ಬದಲ್ಲೂ ಅದೇನೇನೆ. ಅದರಲ್ಲಿ ಕೂಡ ಕಥೆಯಲ್ಲಿ ಬರ್ತಕ್ಕಂಥದ್ದು ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಮಾಡುವಂಥದ್ದು. ಕೇವಲ 16 ವರ್ಷ ಆಯಸ್ಸಿರ್ತಕ್ಕಂತಹ ಪತಿಯನ್ನ ತಾನು ಉಳಿಸ್ಕೊಂಡು ಸಂಪೂರ್ಣವಾಗಿ ಅವನಿಗೆ ಪೂರ್ಣ ಆಯಸ್ಸನ್ನು ಪಡ್ಕೊಳ್ಳುವಂತಹ ಒಂದು ಯೋಗವನ್ನು ತಂದುಕೊಡ್ತಾಳೆ ಅವನ ಹೆಂಡತಿ ಈ ಒಂದು ಮಂಗಳ ಗೌರಿಯ ವ್ರತವನ್ನು ಮಾಡಿ. ಹಾಗಾಗಿ ಇದನ್ನು ಶ್ರಾವಣ ಮಾಸದಲ್ಲಿಯೇ ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಈ ಸಾ ಈ ಶ್ರಾವಣ ಮಾಸದಲ್ಲಿ ಮಾಡುವ ಈ ಹಬ್ಬದಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಇವನಿಗೆ ಹಾವಿನಿಂದ ಸಾವು ಬಂದು ಕಚ್ಚಿ ಸಾಯ್ತಾನೆ ಅನ್ನೋದು ಅವನಿಗೆ ಒಂದು ಶಾಪ ಇರುತ್ತೆ. ಹ್ಮ್. ಹ್ಮ್. ಹಾಗಾಗಿ ಅವನಿಗೆ ಹಾವಿನಿಂದ ಬಂದು ಸಾಯ್ತಾನೆ ಅನ್ನೋಕ್ಕೋಸ್ಕರ ಏನು ಮಾಡ್ತಾಳೆ ಅಂತಂದರೆ, ಹ್ಮ್. ತಾನು ಪೂಜೆಯನ್ನು ಮಾಡುವಾಗ ಸಾಮಾನ್ಯವಾಗಿ ಮಂಗಳಗೌರಿ ಪೂಜೆ ಮಾಡುವಾಗ ಒಂದು ಸಣ್ಣ ಚೊಂಬಿನಲ್ಲಿ ಈ ಚಿಬ್ಲಿ ತೆಂಬಿಟ್ಟು ಅದನ್ನೆಲ್ಲ ಹಾಕಿ ಇಟ್ಟು ಅದಕ್ಕೊಂದು ರವಿಕೆ ಕಣವನ್ನು ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ಮುತ್ತೈದೆಯರಿಗೆಲ್ಲ ಬಾಗನವನ್ನು ಕೊಡ್ತಕ್ಕಂಥದ್ದು. 16 ತೆಂಬಿಟ್ಟಿನ ದೀಪವನ್ನು ಮಾಡಿ ಅದನ್ನು ದೀಪದ ಉರಿದ ನಂತರ ಅದನ್ನು ಎಲ್ಲರಿಗೂ ಅಡಿಕೆ ಎಲೆಯಲ್ಲಿ ಇಟ್ಟು ಕೊಡ್ತಕ್ಕಂಥದ್ದು ಈ ಪೂಜೆಯಲ್ಲಿ ಬರುವಂಥ ಒಂದು ವಿಧಾನ. ಯಾಕೆ ಅಂದರೆ ಇವಳಿಗೆ ಗೊತ್ತಾಗತ್ತೆ, ತನಗೆ ಅವನಿಗೆ ಕನಸಿನಲ್ಲಿ ಪರಮೇಶ್ವರನೇ ಬಂದು ಅವಳ ಒಂದು ಭಕ್ತಿಗೆ ಮೆಚ್ಚಿ, ನಿನಗೆ ಗಂಡನಿಗೆ ಈ ರೀತಿ ಹಾವು ಬಂದು ಕಡಿದು ಸಾಯುವಂತಹ ಒಂದು ಅವಕಾಶ ಇದೆ. ನೀನೇನು ಮಾಡು, ಒಂದು ಚೊಂಬನ್ನ ಹತ್ತಿರದಲ್ಲಿ ಇಟ್ಕೊಂಡಿರು, ಹಾವು ಬಂದಾಗ ಅದನ್ನು ಹಿಡಿ, ಆವಾಗ ಚೊಂಬಿನೊಳಗೆ ಹಾವು ಹೋಗುತ್ತೆ. ಆಮೇಲೆ ಒಂದು ರವಿಕೆ ಕಣ ತೆಗೆದು ಬಾಯಿಗೆ ಕಟ್ಟಿಬಿಡು ಅಂತ ಹೇಳಿ ಪರಮೇಶ್ವರ ಹೋಗಿ ಹೇಳಿರ್ತಾನೆ.
ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಗಾಬರಿ ಆಗ್ತಾಳೆ, ಹಿಂಗಾಗ್ಬಿಡುತ್ತಲ್ಲ ಹಂಗಾರೆ ಅಂತಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಎಚ್ಚೆತ್ತುಕೊಂಡಿದ್ದು ಒಂದು ಚೊಂಬು ಹಿಡ್ಕೊಂಡಿದ್ದು ಹಾವನ್ನ ಹಿಡಿದು ಒಂದು ರವಿಕೆ ಕಣದಲ್ಲಿ ಕಟ್ಟಿ ಅವನಿಗೆ ಹಾವು ಕಚ್ಚದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾಳೆ. ಅಂದರೆ ತನ್ನ ಪತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಿರ್ತಾಳೆ. ಅದರ ಪ್ರತೀಕವಾಗಿ ನಾವು ಚೊಂಬಿಟ್ಟು ಎಲ್ರಿಗೂ ಗೊತ್ತಿಲ್ಲ ಚೊಂಬು ಯಾಕೆ ಇಡ್ತಾರೆ, ಹ್ಮ್. ಚೊಂಬಿನಲ್ಲಿ ಏನು ಇಡ್ತಾರೆ, ಯಾಕೆ ಮಾಡ್ತಾರೆ, ಹ್ಮ್. ಏನೋ ಯಾರೋ ಹೇಳಿದ್ರು ಬ್ಲೌಸ್ ಪೀಸ್ ಕಟ್ಟು ಅಂತ ಕಟ್ತಾರೆ, ಪೂಜೆ ಮಾಡ್ತಾರೆ, ಆ ಥರ ಆಗುತ್ತೆ. ಇದರಲ್ಲೆಲ್ಲ ಸಾಕಷ್ಟು ಅರ್ಥಗಳಿರುತ್ತೆ ಅದರ ಹಿನ್ನೆಲೆಗಳಲ್ಲಿ. ಹಾಗಾಗಿ ಈ ಮಂಗಳಗೌರಿ ಪೂಜೆ ಬಹಳ ವಿಶೇಷವಾಗಿ ಮಂಗಳಕರವಾಗಿರ್ತಕ್ಕಂತಹ ಜೀವನವನ್ನು ನಡೆಸಬೇಕು ಅಂತಂದರೆ ಮಂಗಳಗೌರಿ ಪೂಜೆಯನ್ನು ಮಾಡಬೇಕು. ಶ್ರಾವಣ ಮಾಸದಲ್ಲಿ 5 ವಾರ ಬರುತ್ತೆ, ಕೆಲವು ವರ್ಷದಲ್ಲಿ 4 ವಾರ ಬರುತ್ತೆ. ಹ್ಮ್. ಕೊನೆಯ ವರ್ಷದಲ್ಲಿ ತ ತಾಯಿಗೆ ಹ್ಮ್. ತಾಯಿಯೇ ಮಾಡಿಸೋದು ಈ ಪೂಜೆಯನ್ನು ಹ್ಮ್. ಸಾಧಾರಣವಾಗಿ. ಹಾಗಾಗಿ ತಾಯಿಗೆ ಚೊಂಬು ಅಥವಾ ಅವರವರ ಶಕ್ತ್ಯಾನುಸಾರ ಏನು ಬೇಕೋ ಚೊಂಬು, ಪಾತ್ರೆ ಒಬ್ಬೊಬ್ರು ಒಂದೊಂದು ತಂದು ಕೊಡ್ತಾರೆ, ಕೆಲವರು ಬೆಳ್ಳಿ ಚೊಂಬು ಮಾಡಿಸ್ಕೊಡ್ತಾರೆ. ತೆಂಬಿಟ್ಟನ್ನೇ ತುಂಬ ಮಾಡಿ ಅದರಲ್ಲಿ ಹಾಕಿ ಅದರಲ್ಲಿ ರವಿಕೆ ಕಣವನ್ನು ಹಾಕಿ ಕಟ್ಟಿ ಅಡಿಕೆಲೆಗೆ ತಾಯಿಗೆ ಕೊಡುವಂತಹ ಸಂಪ್ರದಾಯ ಕೂಡ ನಮ್ಮಲ್ಲಿದೆ. ಹಾಗಾಗಿ ಪತಿಯ ಆರೋಗ್ಯಕ್ಕಾಗಿ, ಆಯುಷ್ಯ ವೃದ್ಧಿಗಾಗಿ, ಹ್ಮ್. ಅಭ್ಯುದಯಕ್ಕಾಗಿ ಮಾಡ್ತಕ್ಕಂತಹ ಪೂಜೆ ವಿಶೇಷವಾಗಿ ಮಂಗಳಗೌರಿ ಪೂಜೆ. ಇದಕ್ಕೆ ಎಷ್ಟೊಂದು ಬ್ಲೌಸ್ ಪೀಸ್ಗಳನ್ನ ಜೋಡಿಸಿ ಇಡೋದು ಯಾಕೆ ಮತ್ತೆ 5 ಗೌರಮ್ಮನ್ನೇ ಮಾಡೋದು ಯಾಕೆ ಅಂತ? ಸಾಧಾರಣ ಇದು ಶ್ರಾವಣ ಮಾಸದಲ್ಲಿ ಮಾಡುವಂಥದ್ದೇ 5, ಸುಮಾರು ತಿಂಗಳಲ್ಲಿ ಬರ್ತಕ್ಕಂಥದ್ದು 5. ಹ್ಮ್. ಹಾಗಾಗಿ ಅದ್ರ ಪ್ರತೀಕವಾಗಿ ಅರಿಶಿಣದಲ್ಲಿ ಗೌರಮ್ಮನ ಮಾಡ್ತಕ್ಕಂಥದ್ದು. ಹ್ಮ್. ಬೇರೆ ನಾವು ಗೌರಿ ಹಬ್ಬದಲ್ಲೆಲ್ಲ ಪ್ರತಿಮೆಯನ್ನು ಇಟ್ಟು ಮಣ್ಣಿನ ಗೌರಿಯನ್ನು ತಂದು ಪೂಜೆ ಮಾಡಿದ್ರು ಕೂಡ ಮಂಗಳ ಗೌರಿಯನ್ನು ಅರಿಶಿಣಕ್ಕೆ ತುಂಬ ಪ್ರಾಧಾನ್ಯತೆ. ಯಾಕೆ ಅಂದರೆ ಮತ್ತೂ ಕೂಡ ಅದು ಅರಿಶಿಣವನ್ನು ಪೂಜೆ ಮಾಡುವಂಥದ್ದು, ಅರಿಶಿಣವನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಸೌಭಾಗ್ಯದ ವೃದ್ಧಿಗಾಗಿ, ಆರೋಗ್ಯದ ರಕ್ಷಣೆಗಾಗಿ. ಮಾಮೂಲಾಗಿ ಕೂಡ ನಾವು ಯಾರೇ ಬರಲಿ ಅರಿಶಿಣವನ್ನು ಕೊಟ್ಟು ಕುಂಕುಮವನ್ನು ಕೊಡ್ತೀವಿ. ಅರಿಶಿಣವನ್ನು ಹೆಚ್ಚೆಚ್ಚು ಯಾರು ದಾನ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬರಲ್ಲ, ಆಯಸ್ಸಿನಲ್ಲಿ ಅಪಮೃತ್ಯುಗಳಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಆಗೋದಿಲ್ಲ. ಹಾಗಾಗಿ ಅರಿಶಿಣ ಒಂದು ಒಳ್ಳೆಯ ಸಂಕೇತ, ಶುಭದ ಸಂಕೇತ, ಮಂಗಳಕರವಾಗಿರ್ತಕ್ಕಂಥದ್ದು. ಎಲ್ಲ ಮಂಗಳ ಕಾರ್ಯಗಳಲ್ಲಿ ಕೂಡ ಪ್ರಥಮವಾಗಿ ಉಪಯೋಗ ಮಾಡುವಂತಹ ವಸ್ತುವೇ ಅರಿಶಿಣವಾಗಿರುತ್ತೆ. ಹಾಗಾಗಿ ಅರಿಶಿಣದಲ್ಲಿಯೇ ಗೌರಮ್ಮನ ಮಾಡ್ತಕ್ಕಂಥದ್ದು. ಅರಿಶಿಣದ ಗೌರಮ್ಮನ 5 ಮಂಗಳವಾರ ಮಾಡುವಂತಹ ಪ್ರತೀಕವಾಗಿ ಮಾಡಿಡ್ತಕ್ಕಂಥದ್ದು ಸಂಪ್ರದಾಯ ಇರ್ಬೋದು. ಈ ಬ್ಲೌಸ್ ಪೀಸ್ಗಳದೇ ಹೇಳಿದ್ನಲ್ಲ, ಬ್ಲೌಸ್ ಪೀಸ್ ಉಪಯೋಗ ಮಾಡುವ ಉದ್ದೇಶವೇ ಹಾವಿನಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಉಪಯೋಗ ಮಾಡಿದ್ದಂಥದ್ದು ರವಿಕೆ ಕಣ. ಆ ದೃಷ್ಟಿಯಲ್ಲಿ ರವಿಕೆ ಕಣವನ್ನು ಇಡುವಂಥ ಅಭ್ಯಾಸ ಅಲಂಕಾರಿಕವಾಗಿ ಕೂಡ ಮಾಡುವಂಥದ್ದು ರವಿಕೆ ಕಣ ಇಡುವಂತಹ ಒಂದು ಪದ್ಧತಿ ಇರಬಹುದು. ನೀವಾಗ್ಲೇ ಹೇಳಿದಾಗೆ ಈ 16 ದೀಪ ಮಾಡ್ತಾರಲ್ಲ, ತಂಬಿಟ್ಟಿನ ದೀಪ, ಹ್ಮ್. ಇದನ್ನ ಯಾಕೆ ಮಾಡ್ತಾರೆ? ಮತ್ತೆ ಕಪ್ಪು ಹಿಡಿಯುವಂತ ಒಂದು ಪದ್ಧತಿ ಕೂಡ ಇರುತ್ತೆ ಮಂಗಳಗೌರಿ ಪೂಜೆ ಆದ್ಮೇಲೆ. ಇದು ಯಾಕೆ ಮಾಡೋದು ಅಂತಮ್ಮ? ಈ 16 ಅನ್ನುವಂಥದ್ದು ಗೌರಿಗೆ ಬಹಳ ಪ್ರಿಯವಾದ ಒಂದು ಸಂಖ್ಯೆ. ಎಲ್ಲವೂ ಅದು 16ನೇ ಷೋಡಶ ಕರ್ಮಗಳು, ಷೋಡಶ ಗ್ರಂಥಿ, ಷೋಡಶ ಎಳೆ ಇರತಕ್ಕಂಥದ್ದು ಅಂತಾನೆ ಬರುತ್ತೆ. ಅಂದರೆ 16 ಅನ್ನುವಂಥದ್ದು ಬಹಳ ಪ್ರಮುಖವಾದ ಸಂಖ್ಯೆ ಗೌರಿ ಪೂಜೆಯಲ್ಲಿ. ಹಾಗಾಗಿ ಈ 16 ದೀಪವನ್ನು ಹಚ್ಚುವಂಥದ್ದು, 16 ಎಳೆಯ ದಾರವನ್ನು ಕಟ್ಟುವಂಥದ್ದು. ದಾರ ಈ ಮಂಗಳಗೌರಿಯಲ್ಲಿ ಕಟ್ಟಲ್ಲ, ಗೌರಿ ಹಬ್ಬದಲ್ಲಿ ಕಟ್ಟಿಕೊಳ್ಳುವಂತಹ ಸಂಪ್ರದಾಯ ಇರುತ್ತೆ. ಈ ಕಪ್ಪನ್ನ ಹಿಡಿಯೋದು ಯಾಕೆ ಅಂತ ಹೇಳಿದ್ರೆ, ಈ ಪೂಜೆ ಎಲ್ಲ ಆದಮೇಲೆ ಕಥೆಯನ್ನು ಕೇಳಬೇಕು. ಕಥೆಯನ್ನು ಕೇಳುವಾಗ ಯಾರೋ ಒಬ್ಬರು ಕಥೆಯನ್ನು ಓದ್ತಾರೆ. ಆ ಕಥೆಯನ್ನು ಸಂಪೂರ್ಣವಾಗಿ ಕೇಳುವಷ್ಟು ಹೊತ್ತು ಗಮನ ನಮಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ನೀವೇನು ಏನೇ ಮಾಡಿ ಸುಮ್ಮನೆ ಇವಾಗ ಸತ್ಯನಾರಾಯಣ ಕಥೆ ಹೇಳ್ತು ಓದ್ತಾ ಇರ್ತಾರೆ, ಕೆಲವರು ಮಾತಾಡ್ತಾ ಇರ್ತಾರೆ, ಕೆಲವರು ಎಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲೋ ಒಂಚೂರು ಮೊದಲು ಕೇಳಿಸ್ಕೊಂಡಿರ್ತಾರೆ, ಕೊನೆಯಲ್ಲಿ ಒಂಚೂರು ಕೇಳಿಸ್ಕೊತಾರೆ, ಪೂರ್ತಿ ಅದಕ್ಕೆ ತಲೆಗೆ ಹೋಗೋದಿಲ್ಲ. ಮನುಷ್ಯನ ಸ್ವಭಾವನೇ ಹಾಗೆ, ಒಂದು ಕಡೆ ಕೂಡಿಸಿದ್ರೆ ಸ್ಥಿಮಿತವಾಗಿರೋದಕ್ಕೆ ಸಾಧ್ಯ ಆಗಲ್ಲ. ಈ ಕಪ್ಪು ಹಿಡಿಯುವಾಗ ಏನಾಗತ್ತೆ ಅಂದರೆ ಕಾನ್ಸಂಟ್ರೇಷನ್ ಒಂದು ಕಡೆ ಇರುತ್ತೆ, ಹಾಗಾಗಿ ಗಮನ ಎಲ್ಲ ದೀಪದ ಕಡೆ ಇರುತ್ತೆ. ಇದೇನಾದ್ರು ಕೈ ಬಿಸಿ ಆದರೆ ಕೈ ಸುಡುತ್ತೆ, ಆ ಥರ ಇರಬಹುದು ತುಂಬ. ಅದಕ್ಕೆ ಅಂತ ಹೇಳಲ್ಲ, ಬಟ್ ಹಿಂದೆ ಮಾಡಿರೋದು, ಪೂರ್ವಿಕರು ಮಾಡಿರೋದೆಲ್ಲ ತುಂಬ ಅರ್ಥವತ್ತಾಗಿ ಮಾಡಿರ್ತಾರೆ. ಹಾಗಾಗಿ ಆ ಕಥೆಯನ್ನು ಸಂಪೂರ್ಣವಾಗಿ ಆಲಿಸ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಆ ನಂತರದಲ್ಲಿ ಕಾಡಿಗೆ ಆದ್ರಿಂದ ತಾಯಿಯ ಕಥೆಯನ್ನು ಕೇಳ್ತಾ
ಕಾಡಿಗೆಯನ್ನು ಹಿಡಿದಿರೋದ್ರಿಂದ ಆ ಕಾಡಿಗೆ ಇಟ್ಕೊಳ್ಳೋದ್ರಿಂದ ಸೌಭಾಗ್ಯ ವೃದ್ಧಿ ಆಗತ್ತೆ, ದೃಷ್ಟಿ ಪರಿಹಾರ ಆಗತ್ತೆ. ಅದು ಆಗತಾನೇ ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಬಹಳ ಲಕ್ಷಣವಾಗಿರ್ತಾರೆ. ಹ್ಮ್, ಹ್ಮ್, ಪೂಜೆಗೆ ಅಂತೆಲ್ಲ ಬಂದಾಗ ತುಂಬ ಮುತ್ತೈದೆಯರನ್ನೆಲ್ಲ ಕರೆಸಿರ್ತಾರೆ. ದೃಷ್ಟಿ ಕೂಡ ತುಂಬ ಮುಖ್ಯ ಆಗತ್ತೆ. ಹ್ಮ್. ಹಾಗಾಗಿ ಯಾರದೇ ಕಣ್ಣು ದೃಷ್ಟಿಯೂ ಬೀಳೋದಿಲ್ಲ ಅಂಥೇಳಿ ಮೊದಲು ಕಣ್ಣಿಗೆ ಕಾಡಿಗೆಯನ್ನು ಇಟ್ಕೊಳ್ತಕ್ಕಂಥದ್ದು ಅದು ಮಂಗಳಕರವಾಗಿ ಎಲ್ರಿಗೂ ಕೊಡುವಂಥದ್ದು ಕೂಡ ಪದ್ಧತಿ ಇರಬಹುದು. ಆದರೆ ಅವಾಗ ಸಂಪೂರ್ಣವಾಗಿ ಕಥೆಯನ್ನು ಕೇಳ್ತಾಳೆ. ಕಥೆಯನ್ನು ಕೇಳೋದ್ರಿಂದನೇ ಅರ್ಧ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನೋದು ಕಥೆಯ ಸಾರಾಂಶವಾಗಿರುತ್ತೆ. ಈ ವ್ರತನ ಯಾರು ಮಾಡಬಹುದು? ಎಷ್ಟು ವರ್ಷ ಮಾಡ್ಬೇಕು ಅಂತ? ಏನು ಗೊತ್ತಿಲ್ಲದೆ ಇರೋರ್ಗೆ ಇದ್ರ ಬಗ್ಗೆ? ಸಾಧಾರಣ 5 ವರ್ಷನೇ ಮಾಡೋದು. ಎಲ್ಲರೂ ಮಾಡೋದು 5 ವರ್ಷಗಳೇ. ಕೆಲವರು ತುಂಬ ಖುಷಿಯಾಗಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ತುಂಬ ವಿವರವಾಗಿ ಅಷ್ಟೊಂದು ವ್ರತದ ರೂಪದಲ್ಲಿ ಮಾಡದೇ ಇದ್ರೂ ಕೂಡ ಮಂಗಳವಾರ ಶ್ರಾವಣ ಮಾಸದಲ್ಲಿ ಅರಿಶಿಣದ ಗೌರಮ್ಮನ ಮಾಡಿಟ್ಕೊಂಡು ಒಂದು ಪೂಜೆ ಮಾಡಿ ಆರತಿ ಎತ್ತೋದು ಅಭ್ಯಾಸದಲ್ಲಿ ಮುಂದುವರಿಸ್ಕೊಳ್ತಾರೆ. ಹ್ಮ್. ಸಾಧಾರಣವಾಗಿ ಮಾಡೋದು 5 ವರ್ಷಗಳು. ಹ್ಮ್. 5 ವರ್ಷಗಳಾದ ನಂತರ ತಾಯಿಯನ್ನು ಮನೆಗೆ ಕರೆದು ಹ್ಮ್. ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಅವರಿಗೆ ಉಡುಗೊರೆಗಳನ್ನು ಕೊಡುವಂಥದ್ದು ಇವೆಲ್ಲವೂ ಕೂಡ ಅಭ್ಯಾಸದಲ್ಲಿರ್ತಕ್ಕಂಥದ್ದು. ಅಮ್ಮ, ಈಗ ಗೌರಿ ಎಲ್ಲ ಬಂದಾದ್ಮೇಲಿಂದ ಬರುವಂಥವ್ರು ನಮ್ಮ ಮಹಾಲಕ್ಷ್ಮಿ. ಲಕ್ಷ್ಮಿಗೆ ಹೆದರ್ದಿರೋರು ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಹ್ಮ್. ಲಕ್ಷ್ಮಿ ಎಲ್ರಿಗೂ ಬೇಕು, ಎಲ್ರನ್ನೂ ಒಲಿಸ್ಕೋಬೇಕು ಅಂತ ಹೇಳಿ ಪೂಜೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅದ್ಧೂರಿಯಾಗಿ ಮನೇಲಿರುವಂತ ಎಲ್ಲಾ ಲಕ್ಷ್ಮಿಯನ್ನು ತಂದು ದೇವ್ರ ಮನೆಯಲ್ಲಿಟ್ಟು ಆರಾಧನೆ ಮಾಡ್ತಾರೆ. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ ಏನು? ಹೇಗೆ ಆಚರಣೆ ಮಾಡಬೇಕು? ಯಾಕೆ ಆಚರಣೆ ಮಾಡಬೇಕು ಅಂತ? ಈ ವರಮಹಾಲಕ್ಷ್ಮಿ ಎಲ್ಲರಿಗೂ ಯಾಕೆ ಪ್ರಿಯ? ಸಂಪತ್ತನ್ನು ಕೊಡ್ತಕ್ಕಂಥವಳು ಅನ್ನೋದಕ್ಕೋಸ್ಕರನೇ ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು. ಹ್ಮ್. ಈ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಅಥವಾ ಪೌರ್ಣಮಿಗೆ ಹತ್ತಿರದ ಶುಕ್ರವಾರದಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಇವಳು ಸಂಪತ್ತಿಗೆ ಮತ್ತು ಸೌಭಾಗ್ಯಕ್ಕೆ ಎಲ್ಲಕ್ಕೂ ಕೂಡ ಅಧಿದೇವತೆಯಾಗಿರುವಂಥವಳು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದರೆ ಅರ್ಥ ಏನು ಅಂದರೆ ಸದಾ ನೋಡುತ್ತಿರುವವಳು ಅಂತ ಅರ್ಥ. ಅಂದರೆ ಯಾವಾಗಲೂ ನಮ್ಮನ್ನು ನೋಡ್ತಿರ್ತಾಳೆ ಅಂತ ಹೇಳಿ. ಇವಳು ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಈ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಂತ ಅಂದಾಗ ಮಹಾಲಕ್ಷ್ಮಿ ಎಲ್ಲ ರೀತಿಯ ವರಗಳನ್ನು ಕೊಡ್ತಕ್ಕಂಥವಳು ವರಮಹಾಲಕ್ಷ್ಮಿ ಅನ್ನುವಂಥದ್ದು. ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಗೆ ಪೂಜೆಗೆ ಬಹಳ ವಿಶೇಷ. ಮಹಾಲಕ್ಷ್ಮಿ ಹುಟ್ಟಿದ್ದೇ ಬ್ರಹ್ಮನ ನಾಭಿ ಕಮಲದಲ್ಲಿ. ಈ ಮಹಾಲಕ್ಷ್ಮಿ ಷಟ್ ಕಮಲಗಳಲ್ಲಿ ಸ್ಥಿತಳಾಗಿರ್ತಾಳೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದು. ಈ ಕಮಲದ ಹೂವು ನಮಗೆ ಸಿಕ್ಕುವಂಥದ್ದು ಶ್ರಾವಣ ಮಾಸದಲ್ಲಿಯೇ. ಕಾಕತಾಳೀಯೋ ಅಥವಾ ನಿಜವಾಗಿಯೋ ಇರಬಹುದು. ಒಟ್ಟಿನಲ್ಲಿ ಕಮಲದ ಪ್ರತೀಕ ಅಂತ ಹೇಳುವಂತಹ ಮಹಾಲಕ್ಷ್ಮಿ ಪೂಜೆಗೆ ಸಿಕ್ಕುವಂತಹ ಕಮಲದ ಹೂವು ಕೂಡ ಇದೇ ಶ್ರಾವಣ ಮಾಸದಲ್ಲಿಯೇ ಸಿಕ್ಕುವಂಥದ್ದು. ಶ್ರಾವಣ ಮಾಸದಲ್ಲಿ ಸಾಧಾರಣವಾಗಿ ಹೂವುಗಳು ತುಂಬ ವಿಶೇಷವಾಗಿ ಬೆಳೆಯುತ್ತೆ. ಆಷಾಢ ಮುಗಿದ ತಕ್ಷಣ ಈ ಮಳೆಯ ಒಂದು ಚೆನ್ನಾಗಿ ಮಳೆ ಬೀಳೋದ್ರಿಂದ ಎಲ್ಲ ಹೂವುಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ. ಇಲ್ಲಿ ಯಾವ ಮಾಸದಲ್ಲಿಯೂ ಸಿಕ್ಕದೇ ಇರುವಷ್ಟು ಹೂವುಗಳು ಸಿಕ್ಕತ್ತೆ. ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಹೂವು, ಕೇದಿಗೆ ಹೂವಿನಿಂದ ಹಿಡಿದು ಎಲ್ಲವೂ ಸಿಕ್ಕುವಂತಹ ಕಾಲವೂ ಕೂಡ ಶ್ರಾವಣ ಮಾಸವೇ ಆಗಿರುತ್ತೆ. ಈ ಮಹಾಲಕ್ಷ್ಮಿ ಹುಟ್ಟಿದ್ದಾದರೂ ಹೇಗೆ ಅಂತಂದರೆ ಸಮುದ್ರ ಮಥನ ಕಾಲ. ಸಮುದ್ರ ಮಥನದ ಕಾಲದಲ್ಲಿ ದೈವಾಸುರರಿಬ್ಬರೂ ಕೂಡ ಸೇರಿಯೇ ಈ ಮಥನವನ್ನು ಮಾಡಬೇಕಾಗಿರುತ್ತೆ. ಮೇರುದಂಡವೇ ಸಮುದ್ರ ಮಥನಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕಡಗೋಲಾಗಿರುತ್ತೆ. ಅದೇ ರೀತಿ ಕುಂಡಲಿನಿ ಶಕ್ತಿಯೇ ಹಗ್ಗವಾಗಿ ಪ್ರಕಟವಾಗುವಂತಹ ಆದಿಶೇಷನಾಗ್ತಾನೆ. ಇವರಿಬ್ಬರ ಒಂದು ಎರಡರ ಸಂಯೋಗದಿಂದ ಸಮುದ್ರ ಮಥನ ನಡೆಯುತ್ತೆ. ಸಮುದ್ರ ಮಥನ ನಡೆದಾಗ ಬರ್ತಕ್ಕಂಥದ್ದು ಕಲ್ಪವೃಕ್ಷ, ಕಾಮಧೇನು, ಮತ್ತು ಕಲ್ಪವೃಕ್ಷ, ಕಾಮಧೇನು, ಐರಾವತ ಇದೆಲ್ಲವೂ ಬರುತ್ತೆ. ಇದೆಲ್ಲ ಆದ್ಮೇಲೆ ಒಳ್ಳೊಳ್ಳೆ ಸಿದ್ಧಿಗಳೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ಚಂದ್ರನ ದರ್ಶನವಾಗತ್ತೆ ತದನಂತರದಲ್ಲಿ. ಆ ನಂತರದಲ್ಲಿ ಮಹಾಲಕ್ಷ್ಮಿ ಪ್ರಕಟವಾಗ್ತಾಳೆ. ಸಮುದ್ರದಿಂದ ಬಂದಂಥವಳು ಮಹಾಲಕ್ಷ್ಮಿ. ಹಾಗಾಗಿ ಸಮುದ್ರ ರಾಜನ ಮಗಳು ಅಂತ ಕೂಡ ಕರೀತಾರೆ. ಅದರಿಂದ ಇವಳನ್ನ ಸಮುದ್ರದಲ್ಲಿ ಪ್ರಕಟವಾಗಿದ್ದು ಮತ್ತು ಈ ನಾವು ಸಾಧಾರಣವಾಗಿ ಅದೇ ನಾನು ಆಗಲೇ ಹೇಳಿದೆ, ಷಟ್ ಚಕ್ರಗಳಲ್ಲಿ ಅಂದರೆ ನಮ್ಮ ಶರೀರದ ಧಾತುಗಳನ್ನು ಕೂಡ ನಾವು ಗಮನದಲ್ಲಿಟ್ಕೋತೀವಿ, ಷಟ್ ಚಕ್ರಗಳನ್ನು ಕೂಡ ಗಮನದಲ್ಲಿಟ್ಕೋತೀವಿ. ಅದಕ್ಕೆ ಪ್ರತೀಕವಾಗಿ ಕೂಡ ಷಟ್ ಕಮಲಗಳು ಅಂತಲೂ ಹೇಳಿರ್ಬೋದು. ಷಟ್ ಕಮಲದಲ್ಲಿ ಸ್ಥಿತಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಆವಿರ್ಭವಿಸಿದ್ರಿಂದ ಅವಳನ್ನು ಪದ್ಮಜ ಅನ್ನುವ ಹೆಸರಿನಿಂದ ಎಲ್ಲ ಕೂಡ ಕರೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಮಹಾಲಕ್ಷ್ಮಿ ಶ್ರೇಯಸ್ಸು ಸಂಪತ್ತನ್ನು ಹರಿದು ಬರುವಂತಹ ಒಂದು ನೀರು, ಪವಿತ್ರವಾದ ಜಲವನ್ನು ಕಳಶದಲ್ಲಿ
ತುಂಬಿ ಇಡತಕ್ಕಂಥದ್ದು. ಅದೇ ರೀತಿ ಸೌಭಾಗ್ಯ ಅನ್ನುವಂಥ ಕಣಕಣದಲ್ಲಿಯೂ ಸೌಭಾಗ್ಯ ತುಂಬಿ ಇದೆ ಅಂತ ಹೇಳಿ ಅಕ್ಕಿಯನ್ನು ದ್ಯೋತಕವಾಗಿ ನಾವು ತಟ್ಟೆಯಲ್ಲಿ ಇಡ್ತಕ್ಕಂಥದ್ದು. ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಕಳಶವನ್ನು ಇಟ್ಟು ನಾವು ಪೂಜೆಯನ್ನು ಮಾಡುವಂಥದ್ದು ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಎಲ್ಲರೂ ಮಾಡೋದಿಲ್ಲ, ಕೆಲವರು ಮಾತ್ರ ಮಾಡೋದು. ಸುಮ್ಮನೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ. ಈ ವ್ರತವನ್ನು ಮಾಡ್ಬೇಕಾದ್ರೆ ಅದಕ್ಕೆ ತುಂಬ ನಿಯಮಗಳಿದೆ. ತುಂಬ ನಿಯಮಗಳು ಅಂತಂದರೆ, ಯಮುನಾ ಪೂಜೆ ಮಾಡಬೇಕು. ಯಮುನೆ ಅಂತಂದರೆ ಯಾರು? ಜಲ, ಗಂಗೆ. ಉತ್ತರ ಭಾರತದ ಕಡೆ ಗಂಗಾ ನದಿಯನ್ನು ಹೇಗೆ ಗಂಗೆ ಪೂಜೆ ಅಂತ ಮಾಡ್ತಾರೆ, ಈ ದಕ್ಷಿಣ ಭಾರತದಲ್ಲಿ ಯಮುನಾ ಪೂಜೆ ಅಂತ ಮಾಡುವ ಒಂದು ಸಂಪ್ರದಾಯ. ಮೊದಲು ಒಂದು ತಂಬಿಗೆಯಲ್ಲಿ ನೀರನ್ನು, ನಾನು ಆಗಲೇ ಹೇಳದ್ನಲ್ಲ, ಶ್ರೇಯಸ್ಸು ಸಂಪತ್ತಿನ ಒಂದು ಕಣಕಣದಲ್ಲಿಯೂ ತುಂಬಿ ಬರಲಿ ಅಂತ ಹೇಳಿ ಪವಿತ್ರ ಜಲವನ್ನು ತುಂಬಿಸಿ ಒಂದು ಅಕ್ಕಿಯನ್ನು ಇಟ್ಟು ತಟ್ಟೆಯಲ್ಲಿ ಅದನ್ನಿಟ್ಟು ಯಮುನಾ ಪೂಜೆಯನ್ನು ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ತುಳಸಿ ಗಿಡದ ಹತ್ರ ಇಟ್ಟು, ತುಳಸಿ ಹತ್ರ ಅದನ್ನಿಟ್ಟು ಪೂಜೆ ಮಾಡಿ ಯಮುನೆಯನ್ನು ಆವಾಹನೆ ಮಾಡಿ ಅದಕ್ಕೊಂದು ಆರತಿಯನ್ನು ಮಾಡಿ ಅಲ್ಲಿಂದ ಒಳಗಡೆಗೆ ಮನೆಗೆ ಕರ್ಕೊಂಡು ಬರ್ತಕ್ಕಂಥದ್ದು. ಅದಕ್ಕೆಲ್ಲನೂ ಕೂಡ ಬಾಗಿಲಲ್ಲಿ ಅಕ್ಕಿ ಇಟ್ಟು ಅಕ್ಕಿಯನ್ನು ಒದ್ದು ಹೇಗೆ ಹೆಣ್ಣು ಮಕ್ಕಳನ್ನ ಮನೆಗೆ ಕರ್ಕೊಂಬರ್ತಾರೆ ಮನೆ ತುಂಬಿಸ್ಕೊಳ್ಳುವಾಗ, ಆ ರೀತಿ ಮಹಾಲಕ್ಷ್ಮಿಯನ್ನು ಮನೆ ಒಳಗೆ ಕರ್ಕೊಂಬಂದು ಇಡ್ತಕ್ಕಂಥದ್ದು ದೇವರ ಮುಂದೆ ಇಟ್ಟು. ಮತ್ತೊಂದು ಕಳಶದಲ್ಲಿ ಈ ಕಳಶದಲ್ಲಿ ಮಾತ್ರ ಸಾಧಾರಣವಾಗಿ ಮಹಾಲಕ್ಷ್ಮಿ ಕಳಶದಲ್ಲಿ ಅಕ್ಕಿಯನ್ನು ತುಂಬಿಡ್ತಾರೆ. ಕೆಳಗಡೆ ಅಕ್ಕಿಯನ್ನು ತುಂಬಿಟ್ಟು ಮತ್ತು 5 ಬಗೆಯ ಪತ್ರೆಗಳು, ಕುಡಿಗಳನ್ನು ತರುವಂಥದ್ದು. ಅದರಲ್ಲಿ ಆಲ, ಅರಳಿ, ಔದುಂಬರ, ಮಾವು, ವೀಳ್ಯದೆಲೆ, ಈ ರೀತಿ 5 ರೀತಿಯ ಎಲೆಗಳು, ಕುಡಿಗಳನ್ನು ತಂದು ಅದನ್ನು ಇಟ್ಟು ಅದರ ಮೇಲೆ ಒಂದು ಸುವರ್ಣವನ್ನು ಇಡ್ತಕ್ಕಂಥದ್ದು. ಅಂದರೆ ಒಂದು ಉಂಗುರವನ್ನು, ಏನಾದರೂ ಒಂದು ಚಿನ್ನದ್ದು ಇಟ್ಟು ಅದರ ಮೇಲೆ ಕಳಶವನ್ನು ಇಟ್ಟು ಅದಕ್ಕೆ ಅರಿಶಿಣದ ಲೇಪನವನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತು 12 ಎಳೆಯ ದಾರ, 12 ಗ್ರಂಥಿಗಳು ಅಂತ ಹೇಳಿ ಅದನ್ನು ಹಾಕಿ 12 ತಿಂಗಳು ನಮ್ಮ ಮನೆಯಲ್ಲಿ, ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿನ್ನನ್ನು ನಾವು ಒಳಗಡೆ ಕರ್ಕೊಂಬಂದಿದ್ದೀವಿ, ಈ 12 ತಿಂಗಳು ವರ್ಷದ ಪೂರ್ತಿ, ಅಂದರೆ ಆ ಸಂವತ್ಸರ ಪೂರ್ತಿ ನಮ್ಮ ಮನೆಯಲ್ಲೇ ಸ್ಥಿರವಾಗಿ ನೆಲೆಸಿ ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಅದರ ದ್ಯೋತಕವಾಗಿ ಅದಕ್ಕೊಂದು ಮಹಾಲಕ್ಷ್ಮಿಯನ್ನೇ ಆವಾಹನೆ ಮಾಡಿ ಪೂಜೆ ಮಾಡಿ ಆ ಒಂದು ದೋರವನ್ನು ಕೈಗೆ, ಬಲಗೈಗೆ ಕಟ್ಟಿಕೊಳ್ತಕ್ಕಂಥದ್ದು ಒಂದು ಸಂಪ್ರದಾಯವಾಗಿ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತ. ಲಕ್ಷ್ಮಿ ಅಂದ್ರೆ ಬರೀ ಸಂಪತ್ತಲ್ಲ, ಅವಳೇ ಧನ, ಅವಳೇ ಧಾನ್ಯ, ಅವಳೇ ಆರೋಗ್ಯ, ಅವಳೇ ಸಮೃದ್ಧಿ, ಹೀಗೆ ಅಷ್ಟಲಕ್ಷ್ಮಿಯರ ಪೂಜೆ ಮಾಡುವಂತ ಮಹತ್ವ ಏನು ಅಂತ. ಹೌದು, ಲಕ್ಷ್ಮಿ ಅಂದರೆ ಕೇವಲ ಹಣ ಒಂದೇ ಅಲ್ಲ, ಎಲ್ಲವೂ ಲಕ್ಷ್ಮಿಯೇ. ಪರಿಪೂರ್ಣವಾಗಿರ್ತಕ್ಕಂಥದ್ದು. ವಿದ್ಯೆಗೆ, ಜ್ಞಾನಕ್ಕೆ ಅಧಿಪತಿ ಮಹಾಲಕ್ಷ್ಮಿ, ಜ್ಞಾನಲಕ್ಷ್ಮಿ. ವಿದ್ಯೆಗೆ ವಿದ್ಯಾಲಕ್ಷ್ಮಿ. ಯಾವುದೇ ವಿಷಯದಲ್ಲಿ ನೀವು ವಿಜಯವನ್ನು ಸಂಪಾದನೆ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ, ಮತ್ತು ಜಯವನ್ನು ಗಳಿಸಬೇಕಾದ್ರೆ ಜಯಲಕ್ಷ್ಮಿ ಆಗ್ತಾಳೆ. ಸಂಪತ್ತಿಗೆ ಸಂಪತ್ ಲಕ್ಷ್ಮಿ ಆಗ್ತಾಳೆ, ಆರೋಗ್ಯಕ್ಕೆ ಆರೋಗ್ಯ ಲಕ್ಷ್ಮಿ ಆಗ್ತಾಳೆ. ಅಂದರೆ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಹಾಗಾಗಿಯೇ ಕೇವಲ ಹಣಕ್ಕಾಗಿ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡುವಂಥದ್ದಲ್ಲ. ಯಾಕೆಂದರೆ ಸ್ಥಿತಿಗೆ ಕಾರಕನಾಗಿರ್ತಕ್ಕಂಥವನು ಶ್ರೀಮನ್ನಾರಾಯಣ. ಸೃಷ್ಟಿ ಸ್ಥಿತಿ ಲಯದಲ್ಲಿ ಸ್ಥಿತಿಗೆ ಕಾರಕ ಶ್ರೀಮನ್ನಾರಾಯಣ. ನಮ್ಮ ಸ್ಥಿತಿಗೆ ಯಾರು ಕಾರಕ? ಶ್ರೀಮನ್ನಾರಾಯಣನೇ. ನಮ್ಮ ಸ್ಥಿತಿಗೆ ಅಂದರೆ ನಮ್ಮ ಶರೀರದ ಆರೋಗ್ಯಕ್ಕೆ, ನಮ್ಮ ಜೀವನದ ದಿನನಿತ್ಯದ ಎಲ್ಲ ಲೌಕಿಕದಲ್ಲಿ ನಡೆಯುವ ಬದುಕಿಗೆ ನಾರಾಯಣನೇ ಅಧಿಪತಿ. ಈ ನಾರಾಯಣ ಲಕ್ಷ್ಮೀನಾರಾಯಣನಾಗಿದ್ದಾಗ ಮಾತ್ರ ನಮಗೆ ಎಲ್ಲವೂ ದೊರಕೋದಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಲಕ್ಷ್ಮಿ ಎಲ್ಲ ವಿಚಾರಕ್ಕೂ ಬೇಕು, ಇಂಥದಕ್ಕಿಲ್ಲ ಅಂತಿಲ್ಲ. ಧನ, ಧಾನ್ಯ, ಧಾನ್ಯ ಇಲ್ಲದ್ರೆ ಮನುಷ್ಯನೇ ಇಲ್ಲ. ಧಾನ್ಯದ ರೂಪದಲ್ಲಿಯೂ ಲಕ್ಷ್ಮಿಯನ್ನೇ, ಧಾನ್ಯವನ್ನು ಪೂಜೆ ಮಾಡ್ತೀವಿ, ಧಾನ್ಯ ಲಕ್ಷ್ಮಿ ಅಂತೀವಿ. ಹಣವನ್ನು ಪೂಜೆ ಮಾಡ್ತೀವಿ, ಧನಲಕ್ಷ್ಮಿ ಅಂತೀವಿ. ಈ ರೀತಿ ಪ್ರತಿಯೊಂದು ಇಷ್ಟ ಲಕ್ಷ್ಮಿ ಅಂತ ಕೂಡ ಕರಿತೀವಿ. ನಮಗೆ ಇಚ್ಛೆ ಪಟ್ಟದ್ದೆಲ್ಲನೂ ಕೂಡ ಕೊಡ್ತಕ್ಕಂಥವಳು ಲಕ್ಷ್ಮಿ. ಈ ಲಕ್ಷ್ಮಿ ಎಲ್ಲಿರ್ತಾಳೆ, ಹೇಗಿರ್ತಾಳೆ ಅಂತಂದರೆ, ಎಲ್ಲಿ ಶುಚಿತ್ವ ಇರುತ್ತೆ, ಸಂಪೂರ್ಣವಾಗಿ ಸ್ವಚ್ಛವಾಗಿರುತ್ತೆ. ನೀವು ಏನೇನೇನೇನೂ ಕೊಡಬೇಕಾಗಿಲ್ಲ ಲಕ್ಷ್ಮಿಗೆ. ಆ ಜಾಗವನ್ನು ಸ್ವಚ್ಛ ಮಾಡಿ, ಸಂಪೂರ್ಣವಾಗಿ ಒಂಚೂರು ಗಂಜಲ ಅದೆಲ್ಲ ಹಾಕಿ ಸ್ವಚ್ಛ ಮಾಡಿ, ಒಳ್ಳೆಯದೊಂದೆರಡು ರಂಗೋಲಿ ಇಟ್ಟು, ಪರಿಮಳ ಭರಿತವಾಗಿರ್ತಕ್ಕಂತಹ 1-2 ಹೂವು, ಬಿಳಿಯ ಬಣ್ಣದ ಹೂವು ಆದರೆ ಅತ್ಯಂತ ಶ್ರೇಷ್ಠ. ಕಮಲದ ಹೂವು ಮಗದಷ್ಟು ಶ್ರೇಷ್ಠ. ಕಮಲದ ಹೂವಿನ ಶ್ರೇಷ್ಠತೆ ಸಿಕ್ಕಾಪಟ್ಟೆ ಇದೆ.
ಕಮಲದ ಹೂವಿನ ಬಗ್ಗೆ ನಾನು ಒಂದು ದೊಡ್ಡ ಆರ್ಟಿಕಲ್ಲೇ ಬರೆದಿದ್ದೆ. ಹ್ಮ್ ಹ್ಮ್ ಕಮಲದ ಹೂವು ಆರೋಗ್ಯದ ದೃಷ್ಟಿಯಲ್ಲಿ, ಆಯುರ್ವೇದದ ದೃಷ್ಟಿಯಲ್ಲಿ, ಸಂಪತ್ತಿನ ದೃಷ್ಟಿಯಲ್ಲಿ, ಮಹಾಲಕ್ಷ್ಮಿಯ ದೃಷ್ಟಿಯಲ್ಲಿ ಕಮಲಕ್ಕೆ ಇರತಕ್ಕಂತಹ ಬೆಲೆ ಬಹಳ ದೊಡ್ಡದು. ಹ್ಮ್ 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 ಅಂತಹ ಕಮಲದ ಸ್ವರೂಪಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮಿ. ಈ ಲಕ್ಷ್ಮಿಯನ್ನ ನಮಗೆ ಏನೇ ಅಂದರೆ ಯಾವಾಗಲೂ ಕೂಡ ಕಾಮನೆಗಳಿಗಾಗಿಯೇ ದೈವವನ್ನು ನಾವು ಪೂಜೆ ಮಾಡಬಾರ್ದು. ನಮಗೆ ಅವರಲ್ಲಿ ಒಂದಿಷ್ಟು ಇವತ್ತು ಮಗುವನ್ನು ಸಾಕ್ತೀವಿ. ಹ್ಮ್ ಹೇಗೆ ಸಾಕ್ತೀವಿ, ಯಾಕೆ ಸಾಕ್ತೀವಿ? ನಾಳೆ ನಂಗೆ ದುಡ್ಡು ಸಂಪಾದನೆ ಮಾಡಿ ಹಾಕು ಅಂತಾನೆ ಯಾವ ತಾಯಿಯೂ ಸಾಕಲ್ಲ. ಹೌದು. ಮಗು ಏನೇ ಮಾಡಲಿ, ತಪ್ಪು ಮಾಡಲಿ ಕ್ಷಮಿಸ್ತಾಳೆ. ಬೇರೆ ಯಾರನ್ನೋ ಕ್ಷಮಿಸ್ತಾಳೋ ಬಿಡ್ತಾಳೋ, ಮಗುವನ್ನು ಕ್ಷಮಿಸ್ತಾಳೆ. ಅಂದರೆ ಮಗುವನ್ನು ಹೇಗೆ ಪ್ರೀತಿ ಮಾಡ್ತೀವಿ, ಆ ರೀತಿ ಪ್ರೀತಿಯಿಂದ ದೈವವನ್ನು ಆರಾಧನೆ ಮಾಡಬೇಕು. ಹ್ಮ್ ಹ್ಮ್ ಭಕ್ತಿಯಿಂದ ದೈವವನ್ನು ಆರಾಧನೆ ಮಾಡಬೇಕು. ನೀವೇನು ಕೊಟ್ಟರು ತಗೋತಾನೆ, ನೀನೇನು ಕೊಟ್ಟರು ಬೇಡ ಅನ್ನಲ್ಲ. ಅವ್ರೇನು ಬಂದು ಇಸ್ಕೊಂಡು ಹೋಗಲ್ಲ. ಆದರೆ ನಮ್ಮ ಭಾವನೆ ಹೇಗಿದೆ ಅನ್ನೋದು ಪ್ರಕಟಪಡಿಸೋದಕ್ಕೋಸ್ಕರ ನಾವೇನನ್ನಾದರೂ ಕೊಡ್ತೀವಿ ಅಂತ ದೇವ್ರ ಮುಂದೆ ಇಡೋದು. ಹ್ಮ್ ಹ್ಮ್ ದೇವ್ರ ಮುಂದೆ ನಾವೇನೋ ನೈವೇದ್ಯಕ್ಕೆ ಇಡ್ತೀವಿ. ನಾವೆಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಎಷ್ಟು ಸ್ವಚ್ಛವಾಗಿ ಮಾಡ್ತೀವಿ. ಅಯ್ಯೋ ದೇವ್ರ ನೈವೇದ್ಯಕ್ಕೆ ತಾನೇ ಯಾವುದೋ ಒಂದು ತುಪ್ಪ ಹಾಕ್ಕೊಂತೀವ. ಹ್ಮ್ ಹ್ಮ್ ದೇವರ ನೈವೇದ್ಯಕ್ಕೆ ಮಾಡುವಾಗ ಶುದ್ಧವಾಗಿರ್ತಕ್ಕಂಥ ಹಸುವಿನ ಬೆಣ್ಣೆಯಿಂದ ತೆಗೆದಂಥ ತುಪ್ಪವನ್ನೇ ಹಾಕಿ ಮಾಡ್ತೀವಿ. ಹೌದು. ಸತ್ಯನಾರಾಯಣ ಪೂಜೆ ಪ್ರಸಾದ ಮಾಡಿದ್ರೆ ಎಷ್ಟೊಂದು ತುಪ್ಪ ಹಾಕಿರ್ತೀವಿ. ನಮ್ಮನೇಲಿ ದಿನಾ ಕೇಸರಿ ಬಾತ್ ಮಾಡ್ಕೊಂಡು ತಿಂದ್ರೆ ಅಷ್ಟು ತುಪ್ಪ ಹಾಕಲ್ಲ. ಹ್ಮ್ ಎಷ್ಟೊಂದು ದ್ರಾಕ್ಷಿ ಗೋಡಂಬಿ ಹಾಕ್ತೀವಿ. ಯಾಕೆಂದರೆ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಎಷ್ಟು ಶ್ರೇಷ್ಠವಾಗಿ ಕೊಡ್ತೀವಿ, ಅವನೇನು ಇಟ್ಕೊಳ್ಳಲ್ಲ. ಅದಕ್ಕೆ 10ರಷ್ಟು ವಾಪಸ್ ಕೊಟ್ಬಿಡ್ತಾನೆ. ಹ್ಮ್ ನಮ್ಗೆ ಯಾರಾದ್ರು ಒಂಚೂರು ಸಹಾಯ ಮಾಡಿದರೆ ಅವತ್ತಾರುವೆ, ಅಯ್ಯೋ ಪಾಪ ಅವತ್ತು ನಮ್ಗೆ ಸಹಾಯ ಮಾಡಿದ್ರು, ಅವ್ರು ಏನೋ ಕಷ್ಟದಲ್ಲಿದ್ದಾರಂತೆ, ಅವ್ರಿಗೊಂಚೂರು ಏನಾದ್ರು ನಮ್ಮ ಕೈಲಾದದ್ದು ಮಾಡೋಣ ಅಂತ ಕಶ್ಚಿತ್ ಮನುಷ್ಯನಿಗೆ ಹಾಗನ್ನಿಸುವಾಗ ಭಗವಂತ ಖಂಡಿತ ಇಟ್ಕೊಳ್ಳಲ್ಲ. ಆದರೆ ನಾವು ಹೇಗೆ ಕೊಡ್ತೀವಿ, ನಮ್ಮ ಭಾವನೆ ಹೇಗಿದೆ, ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದು ಅವ್ನಿಗೆ ಅರ್ಥವಾಗಿ ಹೋಗುತ್ತೆ. ಹ್ಮ್ ಅವ್ನಿಗೆ ಅರ್ಥ ಆದರೆ ಸಮೃದ್ಧಿಯಾಗಿ ಕೊಡ್ತಾನೆ. ಹ್ಮ್ ಹ್ಮ್ ಈಗ ಮನೆಯ ಹೊಸಲನ್ನ ಕೂಡ ಲಕ್ಷ್ಮಿ ಅಂತ ಯಾಕೆ ಕರೀತಾರೆ? ಹೌದು, ಮನೆಯ ಬಾಗಿಲು ನರಸಿಂಹದೇವರು. ನರಸಿಂಹದೇವರು ಉದ್ಭವವಾಗೋದೇ ಹೊಸಲಿನಲ್ಲಿ. ಹ್ಮ್ ಅವರು ಮನೆ ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಆಕಾಶದಲ್ಲೂ ಸಾಯಬಾರ್ದು, ಭೂಮಿ ಮೇಲೂ ಸಾಯಬಾರ್ದು ಅಂತೆಲ್ಲ ಕೇಳ್ತಾನೆ ಹ್ಮ್ ಹಿರಣ್ಯಕಶಿಪು. ಹಾಗಾಗಿ ಹೊಸಲಿನ ಮೇಲೆ ಉದ್ಭವ ಬಂದು ಕೂತ್ಕೊಂಡೇನೆ ಅವನು ಒಂದು ರೀತಿಯ ಸಂಹಾರವನ್ನು ಮಾಡಿ ದುಷ್ಟಶಕ್ತಿಯನ್ನು ಸಂಪೂರ್ಣವಾಗಿ ದಮನ ಮಾಡ್ತಕ್ಕಂಥದ್ದು. ಅಂತಹ ಹೊಸಲಿನಲ್ಲಿ ಮಹಾಲಕ್ಷ್ಮಿ ಸದಾಕಾಲವೂ ನೆಲೆಸಿರ್ತಾಳೆ. ಹ್ಮ್ ಶ್ರೀಮನ್ನಾರಾಯಣನ ಸ್ವರೂಪವೇ ಮಹಾಲಕ್ಷ್ಮಿ ಸ್ವರೂಪ. ಎರಡು ಕೂಡ ಒಂದೇ. ಲಕ್ಷ್ಮೀನಾರಾಯಣ ಅನ್ನೋದು ಒಂದೇ. ಎರಡನ್ನು ಬೇರೆ ಮಾಡೋ ಹಾಗೆ ಇಲ್ಲ. ನಾವು ಪ್ರತಿಯೊಂದು ಬಾಗಿನವನ್ನು ಕೊಡುವಾಗಲೂ ನಾವು ಅದನ್ನೇ ಹೇಳೋದು, ಲಕ್ಷ್ಮೀನಾರಾಯಣರ ರೀತಿಯಲ್ಲಿ ಜೀವನ ಇರಲಿ ಅಂತ ಹರಿಸೋದಕ್ಕೋಸ್ಕರನೇ ಬಾಗಿನಗಳನ್ನು ಕೊಡ್ತಕ್ಕಂಥದ್ದು. ಹ್ಮ್. ಹಾಗಾಗಿ ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂದರೆ ಹ್ಮ್. ಏನು ಮಾಡಬೇಕಾಗೇ ಇಲ್ಲ. ಹ್ಮ್. ಹೊಸಲನ್ನು ಸಂಜೆ ಹೊತ್ತು, ಮುಸ್ಸಂಜೆ ವೇಳೆಯಲ್ಲಿ ಮಹಾಲಕ್ಷ್ಮಿ ಸಂಜೆ ಹೊತ್ತು ಓಡಾಡ್ತಿರ್ತಾಳಂತೆ. ಇನ್ನೇನು ಕತ್ತಲಾಗಬೇಕು ಅನ್ನುವಾಗ, ಯಾರ ಮನೆಯಲ್ಲಿ ದೀಪ ಬೆಳಗ್ತಾ ಇರುತ್ತೆ, ಯಾರ ಮನೆಯಲ್ಲಿ ಪರಿಮಳ ದ್ರವ್ಯಗಳ ವಾಸನೆ ಬರ್ತಾ ಇರುತ್ತೆ, ಅಲ್ಲಿ ಒಳಗೆ ಸೀದಾ ಹೋಗ್ತಾಳಂತೆ. ಹ್ಮ್ ಹ್ಮ್ ಹಾಗಾಗಿ ಕತ್ತಲಾಗತ್ತೆ ಅನ್ನುವಂಥ ಸಮಯದಲ್ಲಿ ಹೊಸಲನ್ನು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಲಕ್ಷಣವಾಗಿ ಒಂದು ಸಣ್ಣ ಪರಿಮಳ ಇರತಕ್ಕಂಥ ಒಂದೆರಡು ಮಲ್ಲಿಗೆ ದಳವನ್ನು, ಒಂದು ಸಣ್ಣ ಸಂಪಿಗೆ ದಳವನ್ನು ಇಟ್ಟರೆ ಸಾಕು. ಮಹಾಲಕ್ಷ್ಮಿ ಸೀದಾ ಅದಕ್ಕೆ ಸಂಜೆ ಹೊತ್ತು ಬಾಗಿಲು ತೆಗೀರಿ, ದೀಪ ಹಚ್ಚುವಾಗ ಬಾಗಿಲು ತೆಗಿಬೇಕು ಅಂತ ಹಿಂದಿನವ್ರು ಹೇಳೋರು. ಹ್ಮ್ 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 ಇವಾಗ ಯಾವಾಗಲೂ ದೀಪ ಉರಿತಾ ಇರುತ್ತೆ, ಸಂಜೆ ಹೊತ್ತೇ ದೀಪ ಹಾಕಬೇಕಾದ್ರೆ ತುಂಬ ನಿಯಮಗಳಿರ್ತಿತ್ತು ಮುಂಚೆ. ಸುಮ್ಮನೆ ದೀಪ ಪಟಕ್ಕಂತ ಹಾಕ್ತಾ ಇರಲಿಲ್ಲ. ಹ್ಮ್ ಬಾಗಿಲು ತೆಗಿಬೇಕು, ದೇವ್ರ ಮನೆ ದೀಪ ಹಚ್ಚಬೇಕು, ಹ್ಮ್. ಆಮೇಲೆ ಯಾರು ಆಚೆ ಕಡೆ ಯಾರಿದ್ದಾರೆ ಬಾಗಿಲಲ್ಲಿ ನೋಡಬೇಕು, ಹ್ಮ್ ಇದೆಲ್ಲ ಇರ್ತಾ ಇತ್ತು. ಹಿಂದ್ಗಡೆ ಬಾಗಿಲು ಹಾಕಿರಬೇಕು. ಹ್ಮ್ ಇವಾಗ ಹಿತ್ತಲು ಬಾಗಿಲೇ ಇರಲ್ಲ, ಅದು ಬೇರೆ ಪ್ರಶ್ನೆ. ಹೌದು. ಇಷ್ಟೊಂದು ನಿಯಮಗಳಿರ್ತಿತ್ತು. ಯಾಕಂದರೆ ಮಹಾಲಕ್ಷ್ಮಿನ ಒಳಕ್ಕೆ ಕರಿ ಸ್ವೀಕಾರ ಮಾಡ್ಕೊಳ್ಳುವಂತಹ ಒಂದು ಸಮಯ ಅಂತ ಹೇಳಿ ಮಹಾಲಕ್ಷ್ಮಿ ಹೊಸಲಿನಲ್ಲಿ ವಾಸ ಮಾಡ್ತಾಳೆ ಅನ್ನೋದೇ. ಮನೆಯ ವಾಸ್ತುಕಲ್ಲಿಡೋದನ್ನು ಕೂಡ ಹ್ಮ್ ಬಹಳ ಒಳ್ಳೆಯ ದಿವಸವನ್ನು ನೋಡಿಯೇ ವಾಸ್ತುಕಲ್ಲಿಡೋದು. ಹ್ಮ್ ಹ್ಮ್ ಹೊಸಲಿನ ಪೂಜೆಯನ್ನು ಮಾಡಿಯೇ ಮನೆಗೆ ಬಾಕಿದೆಲ್ಲವೂ ಕೂಡ ಕಟ್ಟಡ ನಿರ್ಮಾಣ ಮುಂದುವರಿಯೋದು. ಹಾಗಾಗಿ ಮೊದಲಿನಿಂದ ಇದೊಂದು ಪ್ರತೀತಿಯಾಗಿ ಬಂದಿರತಕ್ಕಂಥ. ಮಹಾಲಕ್ಷ್ಮಿಗೆ ಯಾವ ನೈವೇದ್ಯ ಬಹಳ ಶ್ರೇಷ್ಠ ಅಂತ? ಮಹಾಲಕ್ಷ್ಮಿಗೆ ಒಂದು ಹೆಸರು ಬೇಳೆ, ಹ್ಮ್. ನಿಂಬೆಹಣ್ಣಿನ ಪಾನಕ ಬಹಳ ಶ್ರೇಷ್ಠವಾದದ್ದು. ಸಾಮಾನ್ಯ ಯಾರೇ ಮುತ್ತೈದರ ಮನೆಗೆ ಕರೆದ್ರೂ ಕೂಡ ಈ ಶುಕ್ರವಾರಗಳು ಎಲ್ಲ ಮುಂಚೆ ಎಲ್ಲ ಕರಿಯೋರು. ಪ್ರತಿ ಶುಕ್ರವಾರ ಎಲ್ಲರ ಮನೆಯಲ್ಲೂ ಕೂಡ ಸಂಜೆ ಹೆಸರುಬೇಳೆ, ಕೋಸಂಬರಿ, ಒಂಚೂರು ನಿಂಬೆಹಣ್ಣಿನ ಪಾನಕ ಮಾಡಿಟ್ಟಿರೋರು. ಅವತ್ತು ಯಾರು ಆ ಮನೆಗೆ ಬರ್ತಾರೆ ಅವ್ರಿಗೆ ಕೊಟ್ಬಿಡೋರು. ಹ್ಮ್.
ಆ ಥರ ಒಂದು ಪದ್ಧತಿ ಎಲ್ಲ ಮೊದಲಿತ್ತು. ಇದೇ ಭಾಳ ಭಾಳ ಹಿತಕರವಾದದ್ದು, ಮಹಾಲಕ್ಷ್ಮಿಗೆ ನೈವೇದ್ಯಕ್ಕೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಇದು. ಹ್ಮ್. ಇದ್ರ ಜೊತೆಗೆ ಸಾಧಾರಣ ಯಾವುದೇ ಪೂಜೆ ಮಾಡಿದ್ರು ಕೂಡ ಸಿಹಿ ನೈವೇದ್ಯಗಳನ್ನು ಹ್ಮ್. ಮಾಡುವಂಥದ್ದು ಪ್ರತೀತಿ. ಹ್ಮ್. ಹಾಗಾಗಿ ಯಾವುದೇ ರೀತಿಯ ಸಿಹಿ ಹ್ಮ್. ಇದರಲ್ಲಿ ಗೋಧಿ ಹಿಟ್ಟಿನಲ್ಲಿ ಮಾಡ್ತಕ್ಕಂಥ ತೆಂಬಿಟ್ಟಿರಬಹುದು, ಚಿಗ್ಲಿ ತೆಂಬಿಟ್ಟು, ಇವೆಲ್ಲವನ್ನು ಕೂಡ ನೈವೇದ್ಯಕ್ಕೆ ಮಾಡುವಂಥದ್ದು. ಮಂಗಳಗೌರಿ ಆಯ್ತು. ಹಿಂದೆನೆ ಕೃಷ್ಣ ಬರ್ತಾನೆ. ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಯನ್ನ ಹೇಗೆ ಆಚರಣೆ ಮಾಡ್ಬೇಕು? ಕೃಷ್ಣನನ್ನ ಹೇಗೆ ಆರಾಧನೆ ಮಾಡ್ಬೇಕು? ಕೃಷ್ಣನನ್ನ ಆರಾಧನೆ ಮಾಡೋಕ್ಕೆ ಯಾರಿಗೆ ಹೀಗೆ ಮಾಡಿ ಇನ್ನೋ ಇದೇ ಬೇಡ. ಯಾಕೆಂದರೆ ಎಲ್ರಿಗೂ ಕೃಷ್ಣ ಬಲು ಪ್ರಿಯ. ಹೌದು. ಕೃಷ್ಣ ನನ್ನ ಪ್ರಿಯ ಅಲ್ಲ ಅನ್ನೋವಂಥವ್ರು ಯಾರೂ ಇಲ್ಲವೇ ಇಲ್ಲ. ಹ್ಮ್. ಯಾಕೆ ಅಂದರೆ ಈ ದಶಾವತಾರದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಆ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಈ ದಶಾವತಾರದಲ್ಲಿ ಪೂರ್ಣ ಅವತಾರ ಅಂತ ಕರೆಸ್ಕೊಳ್ತಕ್ಕಂಥವನು ಕೃಷ್ಣ. ಹ್ಮ್. ಹ್ಮ್. ಯಾಕೆ ಅಂದರೆ ಎಲ್ರಿಗೂ ಮೊದಲು ಬರೋರೆಲ್ಲರೂ ಕೂಡ ಸ್ವಲ್ಪ ಮತ್ಸ್ಯಾವತಾರದಲ್ಲಿ ಮೀನಾಗೋಗುತ್ತೆ, ಒಂದೊಂದು ಅವತಾರದಲ್ಲಿ ಒಂದೊಂದು ರೂಪ ಆಗುತ್ತೆ. ನರಸಿಂಹ ಅವತಾರದಲ್ಲಿ ಅರ್ಧ ಮನುಷ್ಯನಾಗ್ತಾನೆ, ಹ್ಮ್. ವಾಮನ ಅವತಾರದಲ್ಲಿ ಕುಬ್ಜಾವತಾರ ಆಗೋಗುತ್ತೆ. ರಾಮ ಪರಿಪೂರ್ಣನಾಗಿರ್ತಾನೆ, ಆದರೆ ಅವನು ಮಾನವ ರೂಪಿಯಾಗಿರ್ತಾನೆ. ಮಾನವನಾಗಿ ಅವತಾರ ಬಂದಾಗ ಮಾನವರಿಗೆ ಇರ್ತಕ್ಕಂಥ ಕಷ್ಟ ಸುಖ ದುಃಖಗಳನ್ನೆಲ್ಲನೂ ಅವನು ಅನುಭವಿಸ್ತಾನೆ. ಅನುಭವಿಸ್ಕೊಂಡು ಕೂಡ ಹೇಗೆ ಮಾನವ ಜನ್ಮದಲ್ಲಿ ಇರಬೇಕು ಅನ್ನೋದನ್ನು ತೋರಿಸಿಕೊಟ್ಟಂತಹ ಬಹಳ ವಿಶೇಷವಾದ ಅವತಾರ ಶ್ರೀರಾಮನದ್ದಾಗತ್ತೆ. ಆದರೆ ಕೃಷ್ಣಾವತಾರ ಮಾತ್ರ ಪರಿಪೂರ್ಣವಾದ ಅವತಾರ. ಹ್ಮ್. ಅವನು ಮಗುನಿಂದನೂ ಕೂಡ ತಾನು ಅವತಾರ ಪುರುಷ, ತಾನು ದೈವದ ಸಂಕೇತ ಅನ್ನೋದನ್ನು ಅಲ್ಲಲ್ಲೇ ಹೆಜ್ಜೆ ಹೆಜ್ಜೆಯಲ್ಲಿ ತೋರಿಸ್ತಾ ಬರ್ತಾನೆ. ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಬಂದರೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ತೋರಿಸ್ತಾ ಬರ್ತಾನೆ. ಹ್ಮ್. ಹಾಗಾಗಿ ಕೆಲವರಿಗೆ ಬಾಲಕ ಕೃಷ್ಣ ಇಷ್ಟ ಆಗ್ತಾನೆ, ಕೆಲವರಿಗೆ ಯೌವನದ ಕೃಷ್ಣ ಇಷ್ಟ ಆಗ್ತಾನೆ, ಹ್ಮ್. ಒಂದೊಂದು ಕೆಲವರಿಗೆ ಭಗವದ್ಗೀತೆಯನ್ನು ಬೋಧಿಸ್ತಕ್ಕಂತಹ ಕೃಷ್ಣ. ಕೃಷ್ಣ ಇಷ್ಟ ಆಗ್ತಾನೆ. ಇವನೊಂಥರ ಸೂತ್ರಧಾರಿಯಾಗಿರ್ತಾನೆ. ಅಂದರೆ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಆಗ್ತಾನೆ. ಹ್ಮ್. ಮತ್ತು ಎಲ್ಲರಿಗೂ ಕೂಡ ಯಾವಾಗ ಎಲ್ಲಿ ರಾಜ್ಯದಲ್ಲಿ ತೊಂದರೆಗಳಿರುತ್ತೆ ಅಲ್ಲಿ ಹೋಗ್ತಾನೆ. ಹ್ಮ್. ರಾಜ್ಯಭಾರವನ್ನು ಬೇರೆಯವರಿಗೆ ಮಹಾರಾಜನನ್ನು ಮಾಡಿ ಕೂಡಿಸ್ತಾನೆ. ಹ್ಮ್. ತಾನೆಲ್ಲೂ ಕೂತ್ಕೊಂಡು ರಾಜ್ಯಭಾರಕ್ಕೆ ಅಂತ ಕೂತ್ಕೊಳ್ಳೋಕೆ ಹೋಗಲ್ಲ. ಎಲ್ಲ ಕಡೆಯೂ ಕೂಡ ಇದ್ದು ಅಲ್ಲಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಾ ಬರ್ತಾನೆ. ಯಾರಿಗೆ ಎಂತಹ ಸಮಸ್ಯೆ ಅಂದರೆ ಆ ಸಮಸ್ಯೆಯನ್ನು ಬಿಡಿಸ್ಕೊಡ್ತಕ್ಕಂಥವನು ಕೃಷ್ಣ. ಹಾಗಾಗಿ ಈ ಅಷ್ಟಮಿ ತಿಥಿಯ ದಿವಸ, ಅವನು ಹುಟ್ಟಿದ ದಿವಸ ಕೃಷ್ಣ ಪಕ್ಷದ ಅಷ್ಟಮಿಯಾಗಿರುತ್ತೆ, ರೋಹಿಣಿ ನಕ್ಷತ್ರವಾಗಿರುತ್ತೆ, ಬುಧವಾರದ ದಿವಸ ಆಗಿರುತ್ತೆ, ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ. ಹ್ಮ್. ಹ್ಮ್. ಮತ್ತು ಕೃಷ್ಣ ಕೆಲವರು ಏನೋ ವಾದ ವಿವಾದಕ್ಕೋಸ್ಕರನೋ ಅಥವಾ ಮಾತನಾಡೋದಕ್ಕೋಸ್ಕರನೇ ಕೃಷ್ಣ ಎಲ್ಲ ಹುಟ್ಟಿದ್ದಲ್ಲ ಸುಳ್ಳು, ಏನೋ ಪುರಾಣದ ಕತೆ ಹ್ಮ್. ಅಂತ ಹೇಳೋದೂ ಇರುತ್ತೆ. ಆದರೆ ಕೃಷ್ಣನ ಅವತಾರ ಸತ್ಯ ಅನ್ನೋದಕ್ಕೆ ಬೇಕಾದಷ್ಟು ಇತ್ತೀಚೆಗೆ ಕೂಡ ಪುರಾವೆಗಳನ್ನು ನಮಗೆ ಸಿಕ್ಕಿದೆ. ಅದು ಹೇಗೋ ಇರಲಿ, ಅವನು ಹುಟ್ಟಿದ ದಿವಸದ ಲಕ್ಷಣವನ್ನು ನೋಡಿ ನಾವು ಜ್ಯೋತಿಷ್ಯದಲ್ಲಿ ಒಂದು ಕುಂಡಲಿಯನ್ನು ಹಾಕಿದ್ರೆ ಹ್ಮ್. ಅವನು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ವೃಷಭದಲ್ಲಿ ಚಂದ್ರನಿರ್ತಾನೆ. ಆ ದಿವಸ ಉಚ್ಚ ಚಂದ್ರನಿರ್ತಾನೆ. ಹ್ಮ್. ಆ ಉಚ್ಚ ಚಂದ್ರನಿರುವಾಗ ಅವನ ಜೊತೆಯಲ್ಲಿ ರಾಹು ಇರ್ತಾನೆ. ಹ್ಮ್. ಚಂದ್ರನ ಮೇಲೆ ರಾಹು ಅಂದರೆ ಚಂದ್ರ ಬೆಳ್ಳಗಿರ್ತಾನೆ, ರಾಹು ಕಪ್ಪಗಿರ್ತಾನೆ. ಆ ದಿವಸ ರಾಹು ಯಾವಾಗ ಅಡ್ಡ ಬರ್ತಾನೆ ಆವಾಗಲೇ ಗ್ರಹಣ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಅವನು ಕಪ್ಪಗಿದ್ದಾನೆ ಹ್ಮ್. ಅಂದಾಗ ಅವನ ಜಾತಕದಲ್ಲಿ ರಾಹು ಚಂದ್ರನ ಮೇಲೆ ಇದ್ದಾನೆ ಅಂದಾಗ ಆ ಜಾತಕದ ಕುಂಡಲಿಯ ಪ್ರಕಾರ ಕೃಷ್ಣನು ಕೂಡ ಕಪ್ಪಗೆ ಇದ್ದಾನೆ ಅನ್ನೋದು ನಿಜವಾಗತ್ತೆ. ಹ್ಮ್. ಮತ್ತು ಅವನ ಜಾತಕದ ಕುಂಡಲಿಯನ್ನು ನೋಡಿದಾಗ ಪಂಚಮ ಭಾವದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಯಾವಾಗ ಬುಧ ಉಚ್ಚನಾಗಿರ್ತಾನೆ ಅವರಿಗೆ ಸೋದರ ಮಾವನಿಗೆ ಕಂಟಕ ಇರುತ್ತೆ ಅನ್ನೋದು ಜ್ಯೋತಿಷ್ಯ ಹೇಳುತ್ತೆ. ಯಪ್ಪಾ. ಈ ಕೃಷ್ಣ ಹುಟ್ಟಿದ್ದು ಅಂತಹದೇ ದಿವಸ ಅವನಿಗೂ ಕೂಡ ಪಂಚಮಹಾರಿಷ್ಟ ದೋಷ ಇರುತ್ತೆ. ಆವಾಗ ಅವನ ಸೋದರ ಮಾವ ಕಂಸನಿಗೆ ಕೂಡ ಅವನಿಗೆ ಗಂಡಾಂತರ ಇದೆ. ಇವೆಲ್ಲವನ್ನು ನೋಡಿದಾಗ ಕೃಷ್ಣ ಎಷ್ಟು ಸತ್ಯ ಅನ್ನೋದು ನಮಗೆ ಅರ್ಥವಾಗಿ ಹೋಗುತ್ತೆ. ಹಾಗಾಗಿ ಕೃಷ್ಣನನ್ನು ನೆನೆಸ್ದವರೇ ಇಲ್ಲ. ಎಷ್ಟೇ ಜನ ಮೊದಲಿನಿಂದ ಅವನು ಈ ಬಗ್ಗೆ ಏನೇ ಬೈಕೊಂಡು ಬಂದ್ರೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಕೃಷ್ಣನಿಗೆ ಶರಣಾಗೇ ಆಗ್ತಾರೆ. ಶ್ರೀಕೃಷ್ಣ ಶರಣಂ ಮಮ, ಅವನಿಗೆ ಶರಣ ಹೋಗದೇ ಇರೋವಂಥವ್ರು ಇಲ್ಲವೇ ಇಲ್ಲ. ಜೊತೆಗೆ ಅವನು ಬಾಯಿಯಲ್ಲಿ ಇದನ್ನು ಬ್ರಹ್ಮಾಂಡವನ್ನೇ ತೋರಿಸ್ತಾನೆ, ಮಗುವಾಗಿರ್ತಾನೆ ಆಗಲೂ ತೋರಿಸ್ತಾನೆ. ಪೂತನೆ ಮರ್ದನ ಮಾಡೋಕ್ಕೆ ಸಾಧ್ಯವೇ ಕೃಷ್ಣ ಮಗುವಾಗಿ, ಅದನ್ನು ತೋರಿಸ್ತಾನೆ. ಅಂದರೆ ಆಗಾಗ್ಗೆ ತಾನು ಅವತಾರ ಪುರುಷ ಅನ್ನೋದನ್ನು ಹೇಳ್ತಾ ಬರ್ತಾನೆ. ಹಾಗಾಗಿ ಈ ದಿವಸ ಅಷ್ಟಮಿ ದಿವಸ ಪೂರ್ತಿ ಉಪವಾಸ ಇದ್ದು ರಾತ್ರಿ ಕೃಷ್ಣನಿಗೆ
ಏನ್ ಬೇಕಾದ್ರೂ ಕೊಡ್ಬೋದು ಕೃಷ್ಣಂಗೆ. ಹ್ಮ್. ಒಂದೊಂದು ಹಬ್ಬದಲ್ಲಿ ಒಂದೊಂದಕ್ಕೆ ಇಂಥದೇ ನಿವೇದನ ಮಾಡಿ ಅಂತ ಹ್ಮ್. ಹೇಳ್ತಾರೆ. ಕೃಷ್ಣನಿಗೆ ನೀವು ಏನು ಕೊಟ್ಟರು ಪ್ರಿಯವೇ. ಹ್ಮ್. ಬರೀ ಒಂದು ಹಿಡಿ ಒಣ ಅವಲಕ್ಕಿ ಕೊಟ್ಟರು ಪ್ರಿಯವೇ. ಭಕ್ಷ್ಯ ಭೋಜ್ಯಗಳನ್ನು ಕೊಟ್ಟರು ಪ್ರಿಯವೇ. ಏನೂ ಇಲ್ಲ ಅಂದರೆ ಒಂದಿಷ್ಟೇ ಇಷ್ಟಪ್ಪ ಬೆಣ್ಣೆ, ಮನೆಯಲ್ಲೇ ಕೆನೆಯನ್ನು ತೆಗೆದಿಟ್ಟಿದ್ದು ಒಂದಿಷ್ಟಪ್ಪ ಬೆಣ್ಣೆ ತೆಗೆದು ಕೃಷ್ಣನ ಮುಂದೆ ಇಟ್ಟು ಕೃಷ್ಣ ಕೃಷ್ಣ ಅಂದರೆ ಅವನು ಒಲಿದು ಬಿಡ್ತಾನೆ. ಅಂತಹ ಪರಿಪೂರ್ಣ ಅವತಾರ ಪುರುಷನಾಗಿರ್ತಕ್ಕಂತಹ ಕೃಷ್ಣನ ಹೆಸರು ಹೇಳೋದೇ ಒಂದು ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಹ್ಮ್. ಶುಂಠಿ ಬೆಲ್ಲ ಹಾ. ನೈವೇದ್ಯಕ್ಕೆ ಇಡಬೇಕು. ಹ್ಮ್. ಕೃಷ್ಣನ ಹಬ್ಬದ ದಿವಸ ನೀವು ಏನೇ ಭಕ್ಷ್ಯ ಭೋಜ್ಯ ಮಾಡಿ ಹ್ಮ್. ಶುಂಠಿ ಬೆಲ್ಲವನ್ನು ನೈವೇದ್ಯಕ್ಕೆ ಇಡಬೇಕು. ಈ ಶುಂಠಿ ಬೆಲ್ಲವನ್ನು ನಾವು ಸಾಧಾರಣವಾಗಿ ಯಾವ ಕಾಲದಲ್ಲಿ ಉಪಯೋಗ ಮಾಡ್ತೀವಿ? ಬಾಣಂತಿಯರಿಗೆ ಕೊಡ್ತಾರೆ. ಬಾಣಂತಿಯರಿಗೆ ಕೊಡ್ತೀವಿ. ಹ್ಮ್. ಅಂದರೆ ಹೆಣ್ಣು ಮಕ್ಕಳಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಶುಂಠಿ ಬೆಲ್ಲ. ಹ್ಮ್. ಈ ಹೆಣ್ಣು ಮಕ್ಕಳಿಗೆ ಪ್ರಿಯವಾಗಿರ್ತಕ್ಕಂಥ ಶುಂಠಿ ಬೆಲ್ಲವನ್ನು ಕೃಷ್ಣನಿಗೆ ಹೆಣ್ಣು ಮಕ್ಕಳು ನೈವೇದ್ಯಕ್ಕೆ ಕೊಡ್ತಾರೆ. ಹ್ಮ್. ಹ್ಮ್. ಅವನಿಗೆ ಕೊಟ್ಟರೆ ಅವನು ಹೆಣ್ಣು ಮಕ್ಕಳಿಗೆ ಆಶೀರ್ವಾದ, ಪೂರ್ಣ ಆಶೀರ್ವಾದ ಮಾಡ್ತಾನೆ ಅನ್ನುವ ಒಂದು ಅರ್ಥ ಕೂಡ ಇದೆ. ಹಾಗಾಗಿ ಈ ದಿವಸ ಕೃಷ್ಣಾಷ್ಟಮಿ ಮಾಡಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ತಿಂಡಿ ಮಾಡಿ, ಏನೂ ಮಾಡೋಕ್ಕಾಗಲಿಲ್ಲ. ಇಷ್ಟು ಶುಂಠಿ ಬೆಲ್ಲ ಮಾಡಿ ಒಂದಿಷ್ಟಪ್ಪ ಬೆಣ್ಣೆ ಇಟ್ಟು ಅವ್ನಿಗೊಂದು ನೈವೇದ್ಯ ಮಾಡಿದ್ರೆ ಅವನು ತೃಪ್ತನಾಗ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದೆಷ್ಟೊಂದ್ ಜನ ಗೊತ್ತೇ ಇರೋದಿಲ್ಲ ಶುಂಠಿ ಬೆಲ್ಲ ವಿಚಾರ. ಹೌದು. ಸೊ ಈ ವರ್ಷ ಎಲ್ರು ಜನ್ಮಾಷ್ಟಮಿಗೆ ಇದನ್ನ ಮಾಡ್ಬೋದು. ಖಂಡಿತ ಮಾಡಬೇಕು. ಅಮ್ಮ, ಕೃಷ್ಣನ್ಗೆ ಈ ಬೆಣ್ಣೆ ಅಥವಾ ಅವಲಕ್ಕಿನೇ ಯಾಕೆ ಪ್ರೀತಿ ಅಂತ? ಅವಲಕ್ಕಿ ಯಾಕೆ ಪ್ರೀತಿ ಅನ್ನೋದಕ್ಕೆ ನಾವು ಸುಧಾಮ ತನಗೇನು ತೊಗೊಂಡೋಗೋಕ್ಕಾಗಲಿಲ್ಲ ಅಂದಾಗ ಮನೆಯಲ್ಲಿ ಇದ್ದಿದ್ದೇ ಒಂದು ಹಿಡಿ ಅವಲಕ್ಕಿ ಅಂತ ಅವನ ಹೆಂಡತಿ ಕಟ್ಟಿಕೊಡ್ತಾಳೆ. ಹ್ಮ್. ಯಾಕೆ ಅಂದರೆ ಅವನಿಗೆ ಅವತ್ತಿನ ದಿವಸ ಏನೂ ಇರಲಿಲ್ಲ. ಹ್ಮ್. ಹ್ಮ್. ತನ್ನ ಪ್ರಿಯ ಸ್ನೇಹಿತ ತಂದಿದ್ದು. ನಮಗೆ ತುಂಬ ಇಷ್ಟ ಆದವ್ರು ನಿಮ್ಗೇನೇ ತಂದ್ಕೊಡಿ. ಹ್ಮ್. ನನ್ನ ಕಂಡ್ರೆ ನಿಮಗೆ ತುಂಬ ಪ್ರೀತಿ. ಹ್ಮ್. ನನ್ನ ಕಂಡ್ರೆ ಪ್ರೀತಿ ಅಂದರೆ ನೀವೇನೋ ಒಂದು ತಂದ್ಕೊಡ್ತೀರಿ. ನೀವು ತಂದ್ಕೊಟ್ಟಾಗ ನಾನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಹ್ಮ್. ನಂಗೆ ಇಷ್ಟ ಇದೆಯೋ ಇಲ್ವೋ. ಹ್ಮ್. ಇವಾಗ ನನಗೆ ತುಂಬ ಜನ ಸೀರೆ ಅದು ಇದು ತಂದ್ಕೊಡ್ತಾರೆ. ಹ್ಮ್. ಗೌರಿ ಅಮ್ಮ ಅಂತ ಪಾಪ ತುಂಬ ಪ್ರೀತಿಯಿಂದ ತಂದ್ಕೊಡ್ತಾರೆ. ಅವ್ರು ಎಂಥದಾದ್ರು ತಂದ್ಕೊಳ್ಳಿ ಉಟ್ಕೊಳ್ತೀನಿ. ಹ್ಮ್. ನಮ್ಮ ಮಕ್ಕಳೇ ಯಾರು ಕೊಟ್ಟರು ಉಟ್ಕೊಂಡ್ಬಿಡ್ತೀಯಲ್ಲಮ್ಮ ಅಂತಾರೆ. ಹ್ಮ್. ಹ್ಮ್. ಅವ್ರು ಅದ್ರ ಹಿನ್ನೆಲೆಯಲ್ಲಿ ನಮಗೆ ಗೌರಿ ಅಮ್ಮಂಗೆ ನಾವು ತೊಗೊಂಡೋಗಿ ಕೊಡಬೇಕು. ಪಾಪ ಅವ್ರು ಯಾರೋ ಒಬ್ರು ಬೆಳಗಾಮಿಂದ ಹ್ಮ್. ಒಂದು ನೂಲಿನ ಸೀರೆ ತೊಗೊಂಬಂದು ಕೊಟ್ಟರು. ಹ್ಮ್. ಅಮ್ಮ ಒಂದು ದಿವಸ ಉಟ್ಕೊಂಡ್ರು ನಂಗೆ ತೃಪ್ತಿ ಆಗತ್ತಮ್ಮ. ಹ್ಮ್. ಪ್ರೀತಿ. ಹಾಂ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಹೌದು. ನೀವು ಅದಕ್ಕೆ ಎಷ್ಟಾದ್ರು ದುಡ್ಡು ಕೊಡಿ ನೀವು, ಅದು ಲೆಕ್ಕ ಅಲ್ಲ. ಹೌದು. ಅದಕ್ಕೆ ಹೇಳಿದೆ, ಒಂದು ದಿವಸ ಉಟ್ಕೊಳ್ತೀನಮ್ಮ, ಟಿ ವಿ ದಿನ ನೋಡ್ತಿರ್ತೀಯಲ್ವಮ್ಮ, ನೀನು ನೋಡ್ತೀಯ ನೋಡು ಅಂತ. ಹ್ಮ್. ಆ ರೀತಿ ಪ್ರೀತಿಯಿಂದ ಸುಧಾಮ ಏನೂ ಇಲ್ಲ ನನಗೆ ಕೊಡೋಕ್ಕೆ ನಾಚಿಕೆ ಪಟ್ಕೋತಾನೆ, ಸಂಕೋಚ ಪಟ್ಕೋತಾನೆ. ನಿನ್ಗೆ ಏನೋ ತಂದಿದ್ಯಾ, ನಂಗೆ ಕೊಡದೆ ಹಂಗೆ ಹೋಗ್ತಾ ಇದೆಯಾ ಅಂತಾನೆ ಕೃಷ್ಣ. ನಾ ಏನು ತಂದಿಲ್ಲ, ಏನು ತಂದಿಲ್ಲ. ಅವ್ನು ಇಷ್ಟೊಂದು ವೈಭವವಾಗಿರೋ ಕೃಷ್ಣಗೆ ನಾ ಈ ಇಡೀ ಒಣ ಅವಲಕ್ಕಿ ಕೊಟ್ಟರೆ ಹೆಂಗೋ ಏನೋ ಅಂತ ಸಂಕೋಚ ಪಟ್ಕೋತಾನೆ. ತಂದಿದ್ದೀಯಾ, ಕೊಡ್ತೀಯಾ ಇಲ್ವಾ ನೀನು ಅಂತಾನೆ. ಹ್ಮ್. ಅವಾಗ ತುಂಬ ಸಂಕೋಚ ಪಟ್ಕೊಂಡು ಅದ್ರಲ್ಲಿ ಗಂಟಲ್ಲಿ ಕಟ್ಕೊಂಡಿರೋದು ಒಂದು ಹಿಡಿ ಕೊಡ್ತಾನೆ. ಹ್ಮ್. ಅದು ತಿನ್ಬಿಟ್ಟು ಆಹಾ ಅಂತ ತುಂಬ ಖುಷಿಪಟ್ಟು ಹ್ಮ್. ಖುಷಿಯನ್ನು ವ್ಯಕ್ತಪಡಿಸ್ತಾನೆ ಅವನು. ಹ್ಮ್. 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 ಹಾಗಾಗಿ ಕೃಷ್ಣನಿಗೆ ಅವಲಕ್ಕಿ ಪ್ರಿಯ ಅನ್ನುವಂಥದ್ದು ಲೋಕಾರೂಢಿಯಾಗಿ ಬಂದಿರಬಹುದು. ಹ್ಮ್. ಇನ್ನು ಬೆಣ್ಣೆ, ಹ್ಮ್. ಚಿಕ್ಕ ಮಗುವಿನಿಂದನೂ ಕೂಡ ಹ್ಮ್. ಬೆಣ್ಣೆಯನ್ನು ಅವನು ಗಡಿಗೆಯಲ್ಲಿ ಕದ್ದ, ಅವ್ರ ಮನೆಗೋ ಕದ್ದ, ಇವ್ರ ಮನೆಗೋ ಕದ್ದ. ಹ್ಮ್. ಕೃಷ್ಣ ಕದ್ದ ಕದ್ದ ಅನ್ನೋದೇ ಜಾಸ್ತಿ ಕೇಳಿರೋದು ನಾವು. ಅದರಲ್ಲೂ ಬೆಣ್ಣೆಯನ್ನು ಜಾಸ್ತಿ ಕದೀತಾನೆ. ಹ್ಮ್. ಅದಕ್ಕೆ ನಾನು ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ಸುಮ್ಮನೆ ತಮಾಷೆಯಾಗಿ ಹೇಳುವಾಗ ಹೇಳ್ತಿರ್ತೀನಿ, ಕೃಷ್ಣ ಹೇಗಿರ್ತಾನೆ, ಕೃಷ್ಣ ಅಂದ್ರೇನೆ ಕಪ್ಪು ಅಂತ ಅರ್ಥ. ಹ್ಮ್. ಕಪ್ಪಗೆ ಇರ್ತಾನೆ ಕೃಷ್ಣ. ಯಾರು ಕಪ್ಪಗೆ ಇರ್ತಾರೆ ಅವರಿಗೆ ಬೆಣ್ಣೆಯನ್ನು ತಿನ್ನಿಸೋದು, ಹ್ಮ್. ಬೆಣ್ಣೆಯನ್ನು ಮುಖಕ್ಕೆ ಚೆನ್ನಾಗಿ ಹಚ್ಚಿ ಮೈಕೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತಾ ಬಂದರೆ ಅವರ ಬಣ್ಣ ತಿಳಿಯಾಗಿ ಹೋಗುತ್ತೆ. ಅದಕ್ಕೆ ಕೃಷ್ಣ ಬಹುಶಃ ಅದಕ್ಕೆ ಬೆಣ್ಣೆ ತಿಂತಾ ಇದ್ನೋ ನಾನು ತುಂಬ ಕಪ್ಪು ಅಂತ ನಾನು ತಮಾಷೆಯಾಗಿ ಹೇಳ್ತಾ ಇರ್ತೀನಿ. ಇದು ನಾವು ಆರೋಗ್ಯಕರ ದೃಷ್ಟಿಯಿಂದ ನೋಡುವಾಗ ಕೂಡ ಅದು ಸತ್ಯ ಹೌದು. ಹ್ಮ್. ಮತ್ತು ಮಕ್ಕಳಿಗೆ ಸಾಧಾರಣ ಬೆಣ್ಣೆ ಇಷ್ಟ ಆಗತ್ತೆ ಕೂಡ. ಹ್ಮ್. ಹ್ಮ್. ಭಾಳ ಮೃದುವಾಗಿರುತ್ತೆ, ತಿನ್ನಕ್ಕೆ ಮನೋಹರವಾಗಿರುತ್ತೆ. ಹ್ಮ್. ಹೇಗೋ ಇರಬಹುದು. ಒಟ್ಟಿನಲ್ಲಿ ಕೃಷ್ಣ ಅಂದರೆ ಬೆಣ್ಣೆ, ಹ್ಮ್. ಕೃಷ್ಣ ಅಂದರೆ ಅವಲಕ್ಕಿ ಹ್ಮ್. ಅಂತ ನಾವು ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ಇವತ್ತಿಂದ ಈ ಶುಂಠಿ ಬೆಲ್ಲನ ಸೇರಿಸ್ಕೊಳ್ಳಿ. ಹ್ಮ್. ಶುಂಠಿ ಬೆಲ್ಲ ಕೊಟ್ಟರೆ ಕೃಷ್ಣನಿಗೆ ಪ್ರಿಯ ಅಂತ ಇದೆ ಗ್ರಂಥಗಳಲ್ಲಿ. ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ಶುಂಠಿ ಬೆಲ್ಲನ? ಏನಿಲ್ಲ, ಒಣ ಶುಂಠಿ ತರೋದು, ಹ್ಮ್. ಗಂಧಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ, ಜಜ್ಜೋದು. ಹ್ಮ್. ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕಿ ನೈಸ್ ಪುಡಿ ಮಾಡ್ಕೊಳ್ಳಿ. ಹ್ಮ್. ಪುಡಿ ಮಾಡಿ ಜರಡೆ ಆಡಬೇಕು. ಹ್ಮ್. ಜರಡೆ ಆಡ್ಬಿಟ್ಟು ನಯವಾದ ಪುಡಿಯನ್ನು ತೆಕ್ಕೊಳ್ಳಿ. ಹ್ಮ್. ಎಷ್ಟು ಶುಂಠಿ ಪುಡಿ ಬರುತ್ತೆ ಅಷ್ಟು ಬೆಲ್ಲ. ಹ್ಮ್. ಬೆಲ್ಲನ ಮಿಕ್ಸಿ ಜಾರಿಗೆ ಹಾಕಿ, ಈಗ ಯಾರು ಕುಟ್ಟಿ ಗಿಟ್ಟಿ ಎಲ್ಲ ಮಾಡಲ್ಲ. ಹ್ಮ್. ಮಿಕ್ಸಿ ಜಾರಿಗೆ ಬೆಲ್ಲ ಹಾಕಿ, ಒಂದು ಅರ್ಧ ಚಮಚ ತುಪ್ಪ ಹಾಕಿ, ಹ್ಮ್. ಮೇಲೆ ಈ ಪುಡಿನೂ ಹಾಕಿ ಹ್ಮ್. ಒಂದೆರಡು ಸಲ ತಿರುಗಿಸಿ. ಹ್ಮ್. ಅದೇ ಒಂದು ರೀತಿ ಇದ್ರ ಥರ ಬಂದ್ಬಿಡುತ್ತೆ. ಅದನ್ನು ಸುಮ್ಮನೆ ಹಿಂಗೆ ತೆಗೆದು ಇಷ್ಟಿಷ್ಟು ಉಂಡೆ ಮಾಡಿ ಇಟ್ಕೊಂಡ್ರೆ ಹ್ಮ್. ಮನೆಯವ್ರಿಗೂ ಆಯ್ತು, ಕೃಷ್ಣಂಗೂ ಆಯ್ತು. ಆರೋಗ್ಯಕರವಾಗಿ ಹೇಳ್ತೀನಿ ನಾನು. ಹ್ಮ್.
ಈ ಕೃಷ್ಣಾಷ್ಟಮಿ ಬಂದರೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಲಡ್ಡು, ಕಡಲೆಕಾಯಿ ಉಂಡೆ ಬೇಕಾದಷ್ಟು ತಿಂಡಿ ಮಾಡ್ತಾರೆ. ಹೌದು. ಸಾಮಾನ್ಯವಾಗಿ ಏನೂ ಇಲ್ಲ ಅನ್ನೋರು ಒಂದು 4, 5 ವೆರೈಟಿ ತಿಂಡಿ ಮಾಡಿರ್ತಾರೆ. ಹ್ಮ್. ಈ ತಿಂಡಿ ಮಾಡಿದ್ಮೇಲೆ ಯಾರು ತಿಂತಾರೆ? ಕೃಷ್ಣನ ಬಂದು ತಿಂತಾನೆ. ಕುತ್ಕೊಂಡು ನಾವೇ ಎಲ್ಲ ತಿಂತೀವಿ. ಒಟ್ಟಿಗೆ ಇಷ್ಟೊಂದು ಎಣ್ಣೆ ಪದಾರ್ಥ ಎಲ್ಲ ತಿಂದ್ಬಿಟ್ರೆ ಅಜೀರ್ಣವಾಗತ್ತೆ. ಹೌದು. ಮೇಲೊಂದು ಶುಂಠಿ ಬೆಲ್ಲ ತಿಂದ್ಬಿಡಿ, ತಿಂದಿದ್ದೆಲ್ಲ ಜೀರ್ಣವಾಗಿ ಹೋಗುತ್ತೆ. ಇದು ಆರೋಗ್ಯಕರವಾಗಿಯೂ ಕೂಡ ಬಹುಶಃ ಪೂರ್ವಿಕರು ಮಾಡಿರಬಹುದು. ಈಗ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡೋದಕ್ಕೆ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಈಗ ನಾವಿರೋದು ಬೆಂಗಳೂರಂತ ಊರ್ನಲ್ಲಿ. ಈಗ ಎಷ್ಟೊಂದ್ ಜನ ಊರಿಂದ ಹೊರಗಿರ್ತಾರೆ, ಕೆಲ್ಸದ ನಿಮಿತ್ತ ಆಚೆ ಕಡೆ ಬಂದು ಪೂಜೆ ವಾಸ ಮಾಡ್ತಿರ್ತಾರೆ. ಮನೆಗೆ ಹೋಗಕ್ಕಾಗಲ್ಲ, ವ್ರತ ಮಾಡಕ್ಕಾಗಲ್ಲ, ಪೂಜೆ ಮಾಡಕ್ಕಾಗಲ್ಲ, ಹೀಗೆಲ್ಲ ಹೇಳೋ ಅಂಥವ್ರಿಗೆ ವರಮಹಾಲಕ್ಷ್ಮಿ ಪೂಜೆನ ಸಣ್ಣದಾಗಿ ಹೇಗೆ ಮಾಡ್ಬೋದು ಅಂತ. ನೀವೆಲ್ಲರೂ ಇರಿ, ಹ್ಮ್. ಈ ಭೂಮಿ ಮೇಲೆ ನೀವು ಯಾವುದೇ ಭಾಗದಲ್ಲಿದ್ದರೂ ಸೂರ್ಯ ಕಾಣಿಸ್ತಾನಲ್ವಾ? ಹ್ಮ್. ಸೂರ್ಯ ಚಂದ್ರರು ಇಡೀ ಪ್ರಪಂಚಕ್ಕೆ ಒಬ್ಬೊಬ್ಬರೇ ತಾನೇ ಇರೋದು. ಹ್ಮ್. ಅಮೆರಿಕಾದಲ್ಲಿ ನೋಡೋರ್ಗೂ ಆ ಸೂರ್ಯ ಕಾಣಿಸ್ತಾನೆ, ಇಂಡಿಯಾದಲ್ಲಿ ನೋಡೋರ್ಗೂ ಸೂರ್ಯ ಕಾಣಿಸ್ತಾನೆ. ಹಾಗಾಗಿ ನೀವು ಎಲ್ಲೇ ಇದ್ದರೂ ಕೂಡ ನೀವು ಪೂರ್ವಾಭಿಮುಖವಾಗಿ ಸೂರ್ಯ ಎಲ್ಲಿ ಕಾಣಿಸ್ತಾನೆ ಆ ದಿಕ್ಕಿಗೆ ತಿರುಗಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಕೈ ಮುಗಿದು ಅವರ ಹೆಸರನ್ನು ನಾಮಸ್ಮರಣೆಯನ್ನು ಮಾಡಿದರೂ ಸಾಕು. ಹೀಗೆ ಮಾಡಬೇಕನ್ನೋದೇನಿಲ್ಲ. ಏನೋ ಒಂದು ಸಂಪ್ರದಾಯ ನಮ್ಗೆ ಹಿಂದಿನವರು ಏನು ಮಾಡಿಕೊಟ್ಟಿದ್ದಾರೆ ಅಂದರೆ, ಈ ರೀತಿ ಒಂದು ಕಟ್ಟುನಿಟ್ಟುಗಳನ್ನು ಮಾಡಿದಾಗ ಸರಿಯಾಗಿ ಪರಿಪಾಲಿಸ್ತಾರೆ ಅನ್ನೋಕ್ಕೋಸ್ಕರ ಮಾಡಿಕೊಟ್ಟಿದ್ದಾರೆ. ಅಕಸ್ಮಾತ್ ಅದು ವ್ಯತ್ಯಾಸ ಆದರೆ ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ನಮ್ಮ ಅನುಕೂಲಕ್ಕೆ ನಾನು ಆಗಲೇ ಹೇಳಿದೆ, ಯಾವುದೇ ಹಬ್ಬ ಆಚರಣೆ ಮಾಡಬೇಕಾದ್ರೆ ಪರಿಸರ ಮತ್ತು ಆ ಪ್ರಕೃತಿ ಆ ಜಾಗದಲ್ಲಿ ಹೇಗಿದೆ. ಈ ಇದ್ರ ಪೂಜೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆನಲ್ಲಿ ಅವಳು ಸ್ಮಶಾನದಲ್ಲಿ ಇರ್ತಾಳೆ. ಅವಳಿಗೆ ಸುತ್ತಮುತ್ತ ಅಮಾವಾಸ್ಯೆ ದಿವಸ ರಾತ್ರಿ ಕಗ್ಗತ್ತಲು ಏನೂ ಇಲ್ಲ. ಅಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಹಣತೆಯ ರೀತಿಯಲ್ಲಿ ಮಾಡ್ಕೊಳ್ತಾಳೆ. ಅದಕ್ಕೆ ಅಲ್ಲೇ ಇದ್ದಂತಹ ಗಿಡಗಳಲ್ಲಿ ಹಿಂಗೆ ಮಾಡಿದಾಗ ಎಲೆ ಕತ್ತರಿಸಿದಾಗ ಹಾಲಿನ ರೂಪದಲ್ಲಿ ಬರುತ್ತಲ್ಲ, ಅದನ್ನೇ ಎಣ್ಣೆಯಾಗಿ ಹಾಕ್ತಾಳೆ. ಯಾವುದೋ ಗಿಡದ ನಾರನ್ನು ತೆಗೆದು ಬತ್ತಿಯಾಗಿ ಮಾಡ್ತಾಳೆ. ಈ ರೀತಿ ಮಾಡಿ ಅವಳು ದೀಪವನ್ನು ಬೆಳಗಿ ಒಂದು ಪೂಜೆಯನ್ನು ಮಾಡ್ತಾಳೆ. ಅಲ್ಲೇನಿತ್ತು ಅವಳಿಗೆ? ನಮ್ಮ ಭಾವನೆ, ನಮ್ಮ ಮನಸ್ಸು ಮುಖ್ಯ. ನಮ್ಮ ಮನಸ್ಸಿನಿಂದ ನಾವು ಮಾನಸಿಕವಾಗಿ ನಾವು ದೈವವನ್ನು ಸ್ಮರಣೆ ಮಾಡ್ಕೊಂಡು ನಮ್ಮ ಕಣ್ಣು ಮುಂದೆ ಒಂದು ಚಿತ್ರಣ ಮಾಡಿಕೊಂಡ್ರೆ ಫೋಟೋನೂ ಬೇಕಾಗಿಲ್ಲ. ಮಹಾಲಕ್ಷ್ಮಿ ಹೀಗಿರಬಹುದು ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆ ತಾಯಿಗೆ ನಮಸ್ಕಾರ ಮಾಡಿ ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು. ಹೀಗೆ ಆಗಬೇಕು, ಹಾಗೆ ಆಗಬೇಕು. ಇನ್ನು ಬೇರೆ ದೇಶಗಳಲ್ಲಿ ದೀಪ ಹಚ್ಚಕ್ಕಾಗಲ್ಲ, ಊದ್ಕಡ್ಡಿ ಹಚ್ಚಕ್ಕಾಗಲ್ಲ, ಸೈರನ್ ನೋಡ್ಕೊಳತ್ತೆ ಮನೆಯಲ್ಲಿ. ಅಲ್ಲೇನು ದೀಪ ಹಚ್ಚುತ್ತೀರಾ? ಏನೂ ಮಾಡಬೇಕಾಗಿಲ್ಲ. ಮನಸ್ಥಿತಿ ತುಂಬ ಮುಖ್ಯ ಅಷ್ಟೆ. ಅಮ್ಮ, ಈಗ ಮುಂದೆ ಬರೋದು ಗೌರಿ ಗಣೇಶ. ಮುಂದಿನ ಎಪಿಸೋಡಲ್ಲಿ ಗೌರಿ ಹಬ್ಬದ ಬಗ್ಗೆ, ಗಣಪತಿ ಹಬ್ಬದ ಬಗ್ಗೆ, ಅದರ ಆಚರಣೆಗಳ ಬಗ್ಗೆ ನಮ್ಗೆ ದಯವಿಟ್ಟು ತಿಳಿಸ್ಕೊಡ್ಬೇಕು. ಖಂಡಿತ ಹೇಳೋಣ. ನಮಸ್ತೆ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಸ್ವರ್ಣ ಗೌರಿ ಸೌಭಾಗ್ಯದ ಸಂಕೇತ. ಅತ್ಯಂತ ಶ್ರೇಷ್ಠ ಮಟ್ಟದ ಸಂಪತ್ತು, ಸೌಭಾಗ್ಯ, ಲಾವಣ್ಯ ಎಲ್ಲವನ್ನು ಕೊಡ್ತಕ್ಕಂಥವಳು ಸ್ವರ್ಣಗೌರಿ. ಈ ಬಾಗಿನ ಅಂದ ತಕ್ಷಣ ಮರದ ಬಾಗಿನನೇ ಯಾಕೆ ಕೊಡಬೇಕು ಅಂತ? ಹಿಂದೆ ಎಲ್ಲ ಒಂದು ತಾಂಬೂಲ ಇದ್ದರೆ ಇವತ್ತಿನ ಸ್ಟ್ಯಾಂಪ್ ಪೇಪರ್ ಮೇಲೆ ಅಗ್ರಿಮೆಂಟ್ ಆಗೋಗುತ್ತಲ್ಲ, ಅದೆಲ್ಲ 2 ವಿಳ್ಯದೆಲ್ಲ ಇಟ್ಟರೆ ಅದೇ ಫೈನಲ್ ಅಗ್ರಿಮೆಂಟು. ಬಾಗಿಲಿಗೆ ತೋರಣವನ್ನು ಕಟ್ತೀವಿ, ಮಾವಿನ ಎಲೆಯೇ ಬೇಕು. ಯಾಕೆ? ಬೇಕಾದಷ್ಟು ಇನ್ನೂ ಅಟ್ರಾಕ್ಟಿವ್ ಆಗಿರೋದು, ಅಲಂಕಾರವಾಗಿರೋದು, ಕಲರ್ಫುಲ್ ಆಗಿರೋದು ಎಲೆಗಳೆಲ್ಲ ಇದೆ ಅಲ್ವಾ? ಯಾಕೆ ಹುಡ್ಕೊಂಡೋಗಿ ಮಾವಿನ ಎಲೆಯನ್ನೇ ತರ್ತೀವಿ? ತೆಂಗಿನಕಾಯಿ, ಬಾಳೆಹಣ್ಣು ಇವೆರಡಕ್ಕೆ ಬಹಳ ಪ್ರಾಮುಖ್ಯತೆ. ದೇವರಿಗೆ ಪೂಜೆ ಮಾಡುವಾಗಲಿ ಅಥವಾ ಯಾರಿಗಾರು ಕೊಡುವಾಗಲಿ ಇದನ್ನೇ ಯಾಕೆ ಬಳಸ್ತೀವಿ ಅಂತ? ಇವನು ಇರುವಂಥದ್ದು ಸ್ವಾನಂದ ಲೋಕದಲ್ಲಿ ಇರ್ತಕ್ಕಂಥವನು ಗಣಪ. ಅದು 21ನೇ ಲೋಕ. ಬ್ರಹ್ಮಲೋಕದಿಂದ ಮುಂದೆ ಬರ್ತಕ್ಕಂಥದ್ದು ಸ್ವಾನಂದ ಲೋಕ. ಅಲ್ಲಿ ಗಣಪ ಇರ್ತಕ್ಕಂಥವನು. ಗಣಪತಿಗೆ ವಿಶೇಷವಾಗಿ ಕಡುಬು, ಮೋದಕನೇ ಯಾಕೆ ನೈವೇದ್ಯ ಮಾಡ್ತಾರೆ ಅಂತ? ಒಂದು ಪುಟ್ಟದಾದರೂ ಒಂದು ಗೌರಿಯನ್ನು ತರಬೇಕು. ತಾಯಿ ಇಲ್ದಿರೋ ಮಗನ್ನ ಕರ್ಕೊಂಡು ಬರಬಾರ್ದು ಅಂತ ಹೇಳಿ. ಯಾಕೆಂದರೆ ಗೌರಿಗೆ ಅತ್ಯಂತ ಪ್ರಿಯನಾದವನು ವಿನಾಯಕ ಮಗ. ಎಷ್ಟೋ ಜನದ ಮನೆಯಲ್ಲಿ ಬರೀ ಸಗಣಿಯನ್ನು ಇಟ್ಟು, ದೂರ್ವೆಯನ್ನು ಇಟ್ಟು ಗಣೇಶನ ಪೂಜೆ ಮಾಡ್ತಾರೆ, ಮೂರ್ತಿಯನ್ನು ಪೂಜೆ ಮಾಡೋದಿಲ್ಲ ಕೆಲವ್ರ ಮನೆಯಲ್ಲಿ. ಈ ದೂರ್ವೆಗೆ ಯಾಕೆ ಅಷ್ಟೊಂದು ಮಹತ್ವ ಗಣಪತಿಗೆ? ಅದಕ್ಕೂ ಒಂದು ತಮಾಷೆಯಾಗಿರ್ತಕ್ಕಂಥ ಒಂದು ಕತೆ ಇದೆ. ಮತ್ತು ಈ ಗಣೇಶನ ತರಬೇಕಾದ್ರೆ ಕೆಲವು ಸೊಂಡಲು ಬಲಕ್ಕೆ ತಿರ್ಕೊಂಡಿರುತ್ತೆ, ಕೆಲವು ಸೊಂಡಲು ಎಡಕ್ಕೆ ತಿರ್ಕೊಂಡಿರುತ್ತೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಗಣಪತಿ ಹಬ್ಬದ ದಿವಸ ಚಂದ್ರನ ನೋಡಬಾರ್ದು. ಅದೇ ಪ್ರತಿ ತಿಂಗಳು ಬರುವಂತ ಸಂಕಷ್ಟ ಚತುರ್ಥಿಯಲ್ಲಿ ಗಣೇಶನನ್ನ ನೋಡದೆ ವ್ರತಾನೇ ಪೂರ್ತಿ ಆಗೋದಿಲ್ಲ. ಇದು ಯಾಕೆ ಅಂತ?